ಸ್ವಲ್ಪ ನನಗೆ 3ನೇ ಕ್ಲಾಸ್ ತನಕ ಅನ್ನಿಸ್ತು, ನಾವು ತುಂಬಾ ಸಾಹುಕಾರ, ಇದು ಏನು ಓದಬೇಕಾಗಿಲ್ಲ ಅಂತ. ಆಳು ಕಾಳುಗಳು ಬಹಳ ಜನ ಇದ್ರು. ಅಮೆರಿಕಾದಿಂದ ಒಂದು ಫೋರ್ಡ್ ಕಾರ್ ತರಿಸಿದ್ರು, ಗ್ಯಾಂಗ್ಸ್ಟರ್ ಕಾರ್. ನಮ್ಮ ಮನೇಲಿ ಒಂದು ಪಿಕ್ಚರ್ ಇದೆ, ತೋರಿಸ್ಬೇಕು ತಮಗೆ. ಕೆಟ್ಟ ಮಾತೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ. ಸೊ ಇವನೇನು ಪ್ರಯೋಜನ ಆಗಲ್ಲ ಅಂತ ಅವ್ರ ಲೆಕ್ಕ. ಬಹಳ ಗಲಾಟೆ ಮಾಡ್ತಾ ಇದ್ದಾನೆ ಇವನು, ಹುಡುಗ ಸರಿ ಇಲ್ಲ ಅಂತ. ನನಗೆ 5ನೇ ಕ್ಲಾಸಲ್ಲಿ ಒಂದು ಶಾಕ್ ಬಂತು, ದೊಡ್ಡ ಶಾಕು ಜೀವನದಲ್ಲಿ. ಅವ್ರ ಮೇಲೆ ದಾವಾ ಹಾಕಿ ಕೋರ್ಟಿಂದ ಡಿಗ್ರಿ ಬಂದು ಈ ಮನೆ ಹರಾಜಿಗೆ ಬಂದ್ಬಿಡ್ತು. 68ರಲ್ಲಿ 80,000 ಎಷ್ಟು, ಇವತ್ತು 80 ಲಕ್ಷನಾ? ಇಲ್ಲ, 58 ಕೋಟಿ. ಆ ಡ್ರೈವರ್ ಹೊಟ್ಟೋಗಿದ್ರು, ಆಳು ಕಾಳೆಲ್ಲ ಹೊಟ್ಟೋಗಿದ್ರು. ಸರಿಯಾಗಿ ಬಂದ್ರೇನೆ ನಮ್ಮ ಫ್ಯಾಮಿಲಿ ಮುಂದಕ್ಕೆ ಬರೋಕ್ಕಾಗೋದು ಅಂತ ಒಂದು ಮನಸ್ಸಿಗೆ ಬಂತು. ಯಾಕಂದ್ರೆ ಮನೆ ಹರಾಜ್ ಬಂದು ನಿಮಗೆ ಬೇರೆ ತರ ಮನೋಭಾವ ಬರುತ್ತೆ. ಅಕಸ್ಮಾತ್ ಅವರು ದುಡ್ಡು ಕಾಸೆಲ್ಲ ಇಟ್ಟಿದ್ರೆ ಖಂಡಿತ ನಾವು ವಿದ್ಯಾಭ್ಯಾಸ ಪರ್ಸ್ಯೂ ಮಾಡ್ತಿರ್ಲಿಲ್ಲ. ನಾನು 1957ನೇ ವರ್ಷ ನವೆಂಬರ್ 19ನೇ ತಾರೀಕು ಬೆಳಗ್ಗೆ 5:35 ಹುಟ್ಟಿದ್ದೆ. ಕೃಷ್ಣಗಿರಿ ಅಂತ ಒಂದು ಊರಿದೆ ಬೆಂಗಳೂರು ಹತ್ರ. ಅಲ್ಲಿ ನಮ್ಮ ತಾಯಿಯವರ ತಂದೆ ಮನೆ, ಅಲ್ಲಿ ಹುಟ್ಟಿದೆ. 3 ತಿಂಗಳಾದ್ಮೇಲೆ ಇಲ್ಲಿ ಬಂದೆ. ಇಲ್ಲೇ ನಾನು 14 ವರ್ಷದ ಕಾಲ ಇಲ್ಲೇ ಇದ್ದೆ, ಚಾಮರಾಜನಗರ. ಇಲ್ಲೇ ಮಗುವಾಗಿ ಬೆಳೆದು ನಾನು 3 ಹೆಣ್ಣಾದ್ಮೇಲೆ ಹುಟ್ಟಿದ ಮಗ, 4ನೇವನು. ತಂದೆಯವರ ಹೆಸರು ಕೃಷ್ಣಸ್ವಾಮಿಗಳು ಅಂತ, ಕೂಡ್ಲೂರು ಕೃಷ್ಣಸ್ವಾಮಿ ಅಥವಾ ಜೋಡಿದಾರ್ ಕೃಷ್ಣಸ್ವಾಮಿ ಅಂತ ಹೆಸರಿತ್ತು. ಅವರು ಇಲ್ಲಿ ಪ್ರಮುಖ ನಾಯಕರಾಗಿದ್ದರು ಚಾಮರಾಜನಗರದ ತಾಲೂಕಿನಲ್ಲಿ. ಅವರು ರಾಜಕೀಯ, ಸಾಂಸ್ಕೃತಿಕ, ಆಮೇಲೆ ಬಹಳ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಚಾಮರಾಜನಗರದಲ್ಲಿ. ದೇವಸ್ಥಾನ, ರಾಮ ಮಂದಿರ, ಹಾಗೆ ಮತ್ತೆ ಹಿ ವಾಸ್ ಎ ಕಿಂಗ್ ಮೇಕರ್. ಅವರು ಬಿ ರಾಚಯ್ಯನವ್ರಿಗೆ ಮೆಂಟರ್ ಆಗಿದ್ರು. ಹಾಗೇನೆ ಅವರು ಬಹಳ ಇಲ್ಲಿರೋ MLA ಆಪ್ತರಾಗಿದ್ದ. ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು ಚಾಮರಾಜನಗರಕ್ಕೆ. ಆಮೇಲೆ ಜಿಲ್ಲಾ ಸೆಕ್ರೆಟರಿ ಆಗಿದ್ರು ಮೈಸೂರು ಡಿಸ್ಟ್ರಿಕ್ಟ್ಗೆ. ದೇವರಾಜ ಅರಸ್ ಅವರಿಗೆ ಆಪ್ತರು. ಸೊ ಬಹಳ ಪೊಲಿಟಿಕಲ್ ಆಕ್ಟಿವಿಟಿ ಇತ್ತು. ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದವರು ಕಾಂಗ್ರೆಸ್ ಇಂದ ಹೊರಗಡೆ ಬಂದು ತಿರ್ಗಾ 1969 ಇಂದಿರಾ ಗಾಂಧಿ ಅವರು ಡಿವಿಷನ್ ಮಾಡಿದಾಗ ತಿರ್ಗಾ ಇಂದಿರಾ ಕಾಂಗ್ರೆಸ್ ಸೇರಿದ್ರು. ಅವರ ಹಿನ್ನೆಲೆ ಹಾಗೆ. ನಮ್ಮ ತಾಯಿಯವರು 7ನೇ ಕ್ಲಾಸ್ ಓದಿದ್ರು. ಆದರೆ ಅವರು ಗಣಿತದಲ್ಲಿ ಯಾವಾಗಲೂ ಭಾಳ ಚೆನ್ನಾಗಿ ಓದೋರಂತೆ, 100ಕ್ಕೆ 100 ತಗೊಳ್ಳೋರಂತೆ ನಮ್ಮ ತಾಯಿ. ಓಹೋ. ಸೊ ಅವ್ರ ಗಣಿತ ಭಾಳ ಇಷ್ಟ ಇತ್ತು ನಮ್ಮ ತಾಯಿ ನನಗೆ ಗಣಿತ ಹೇಳ್ಕೊಡೋರು. ಅವ್ರಿಗೂ ಮತ್ತು ನಮ್ಮ ತಂದೆಯವರಿಗೆ 10 ವರ್ಷ ವ್ಯತ್ಯಾಸ ಇತ್ತು ವಯಸ್ಸಲ್ಲಿ. ಅವರು 26 ಇರಬೇಕಾದ್ರೆ ನಮ್ಮ ತಾಯಿಗೆ 16 ವರ್ಷ ಮದುವೆ ಆಗಿತ್ತು. ನಾನು 4ನೇ ಮಗ. ಆಮೇಲೆ ಇನ್ನು 7 ಜನ ಕೊನೆಯವರು. ಬಟ್ ನಾವು 3 ಜನ ಇದ್ದೀವಿ. ನಾನು ಮತ್ತು ನಮ್ಮ ದೊಡ್ಡ ಅಕ್ಕ ಮದ್ರಾಸಲ್ಲಿದ್ದಾರೆ, ನನ್ನ ತಮ್ಮ ಇಲ್ಲಿದ್ದಾರೆ, ಲಾಯರ್ ಆಗಿದ್ದಾರೆ. ಅವರು ಪ್ರಮುಖವಾಗಿ ಇಲ್ಲಿ ಹಿರಿಯ ವಕೀಲರು. ಇಲ್ಲಿರೋ ಸಾಂಸ್ಕೃತಿಕ ಮತ್ತು ಎಲ್ಲ ರಿಲಿಜಿಯಸ್ ಆ್ಯಕ್ಟಿವಿಟೀಸಲ್ಲಿ ಭಾಳ ಪ್ರಾಮುಖ್ಯತೆ ಇದೆ ಅವ್ರದ್ದು. ಮೊದಲು ಅವರು ಜಿಲ್ಲಾಧಿಕಾರಿಗಳಾಗಿದ್ದರು ಬಿ ಜೆ ಪಿ ಪಾರ್ಟಿನಲ್ಲಿ. ಈಗ ಮಾಡ್ತಾ ಇಲ್ಲ. ಬಟ್ ಅವರು VHPನಲ್ಲಿ ಭಾಳ ಸ್ಟೇಟ್ ಲೆವೆಲಲ್ಲಿ ಲೀಗಲ್ ಅಡ್ವೈಸರ್ ಆಗಿದ್ದಾರೆ VHPಗೆ. ಆಮೇಲೆ ಇಲ್ಲಿ ಒಂದು ಶಾಲೆ ನಡೆಸ್ತಾರೆ, VHP ಶಾಲೆ. ಅದ್ರಲ್ಲಿ ಬೋರ್ಡಲ್ಲಿದ್ದಾರೆ, ಭಾಳ ಇನ್ವಾಲ್ವ್ ಆಗಿದ್ದಾರೆ. ಹಾಗೆ ನಮ್ಮ ಹಿನ್ನೆಲೆ ಹಾಗೆ. ಆದರೆ ನಿಮ್ಮ ಹಿರಿಯರು ಮೂಲ ಎಲ್ಲ ಮಧುರೈ ಕಡೆಯವರು. ಅವರು ಅದಕ್ಕಿಂತ ಮೂಲ ಅಂತ ನೋಡಿದ್ರೆ ನಮ್ಮ ಹಿರೀಕರೆಲ್ಲ ನಾವೆಲ್ಲ ಶರ್ಮ ಅಂದರೆ ಹಿರೀಕರೆಲ್ಲ ಉತ್ತರ ಭಾಗದಿಂದ ಬಂದವರು, ಉತ್ತರ ಭಾರತದಿಂದ ಬಂದವರು. ಬಹಳ ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ಅವರು ಶರ್ಮಾ ಅನ್ನೋರನ್ನ ಅಯ್ಯರ್ ಅಂತ ಕರೆದು ಅಯ್ಯರ್ಸ್ ಆಗಿದ್ದರು. ನಮ್ಮ ಹಿರೀಕರು ಮಧುರೈನಲ್ಲಿ ಬ್ರಿಟಿಷ್ ರಾಜ್ಯ ಇವರಿಗೆ ಗನ್ ಪೌಡರ್ ಮಾಡಿಕೊಡ್ತಾ ಇದ್ರಂತೆ. ಗನ್ ಪೌಡರ್ ಫ್ಯಾಕ್ಟ್ರಿ ಇತ್ತಂತೆ ನಮ್ಮ ಹಿರೀಕರಿಗೆ. ನನ್ನ ಹತ್ರ 1700 ನಮ್ಮ ತಮ್ಮವ್ರು ಮಾಡಿದ್ದಾರೆ, ದಾಖಲೆ ಗೊತ್ತಿದೆ. ಅದ್ರ ಹಿಂದಿನ ಗೊತ್ತಿಲ್ಲ. ನಮ್ಮ ಮನೆಯವರೆಲ್ಲ 1700 ನಮ್ಮ ಪೂರ್ವಿಕರೆಲ್ಲ ಕರ್ನಾಟಕಕ್ಕೆ ಬಂದರು. ಕಾರಣ ಅಂದರೆ ಅವರು ಐ ಥಿಂಕ್ ಅವರು ಬೇರೆ ಬೇರೆ ವೃತ್ತಿಗಾಗಿ ಬಂದರು. ಕೆಲವರ ಗೌರ್ಮೆಂಟ್ ವೃತ್ತಿಗಳಿದ್ದರು, ಕೆಲವರು ಅಗ್ರಿಕಲ್ಚರ್ ಮಾಡೋಕ್ಕೆ ಬಂದರು. ಹಾಗೆ ಆಮೇಲೆ ನಮ್ಮ ಒಂದು ಐತಿಕ ಇದೆ, ನಮ್ಮ ಫ್ಯಾಮಿಲಿನವರು ಟಿಪ್ಪು ಸುಲ್ತಾನ್ಗೆ ಅಡ್ವೈಸರ್ಸ್ ಆಗಿದ್ರು ಅಂತ ನಿಮ್ಗೆ ಹೇಳಿದ್ನಲ್ಲ, ತಗಡೂರು. ಅಲ್ಲಿ ಅವರು ಗ್ರಾಮ ಅಂತ ಇದೆಲ್ಲ ಕೊಟ್ಟಿದ್ರು, ಜಾಗಿರು, ಹೊಲ ಎಲ್ಲ ಗದ್ದೆ ಎಲ್ಲ ಕೊಟ್ಟು ಮನೆ ಎಲ್ಲ ಕೊಟ್ಟು ಅಲ್ಲಿದ್ದರು ಅವರು. ಟಿಪ್ಪು ಸುಲ್ತಾನ್ ಅಥವಾ ಹೈದರಾಲಿ ಕಡೆಯಿಂದ, ಟಿಪ್ಪು ಸುಲ್ತಾನ್ ಕಡೆಯಿಂದ ಬಂದಿತ್ತು. ಸೊ ಅವರ ಅಲ್ಲಿ ಎಸ್ಟಾಬ್ಲಿಷ್ ಆದರು ತಗಡೂರಿನಲ್ಲಿ. ಅಂದರೆ ಬಹುಶಃ ಈ ದಿವಾನ್ ಪೂರ್ಣಯ್ಯನವ್ರು ಇದ್ರಲ್ಲ, ಅವ್ರನ್ನ ಕರ್ಸ್ಕೊಂಡಿರಬಹುದಾ? ಇರ್ಬೋದು. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅಲ್ಲಿ ಅವರಿದ್ದಾಗ ನಮ್ಮ ತಾತ ಅವರು 16 ವಯಸ್ಸಾಗಿದ್ದಾಗ ನಮ್ಮ ಮುತ್ತಾತನಿಗೆ 2ನೇ ಹೆಂಡತಿ, ನಮ್ಮ ತಾತ ಅವರು 1ನೇ ಹೆಂಡತಿ ಮಗ. ಆ 2ನೇ ಹೆಂಡತಿ ಕಿರುಕುಳ ತಡಿದೆ ಅವರ ಮಾವನ ಮನೆಗೆ ಇಲ್ಲಿಗೆ ಬಂದ್ಬಿಟ್ರು. ಚಾಮರಾಜನಗರ ಪಕ್ಕದಲ್ಲಿ ಕೂಡ್ಲೂರು ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮಕ್ಕೆ ಬಂದರು. ಆ ಗ್ರಾಮದಲ್ಲಿ
ಅವರ ಮಾವನ ಮಗಳನ್ನೇ ಮದುವೆ ಮಾಡಿಕೊಂಡ್ರು. ಮದುವೆ ಮಾಡಿಕೊಂಡು ವೃತ್ತಿ ಸ್ಟಾರ್ಟ್ ಮಾಡಿದ್ರು. ಅಗ್ರಿಕಲ್ಚರ್ ಫಸ್ಟು. ಅವ್ರಿಗೊಂದು ಸ್ವಲ್ಪ ಲ್ಯಾಂಡ್ಸ್ ಬಂದಿತ್ತು ಅವ್ರ ಮಾವನವರಿಂದ. ಅದನ್ನು ಶುರು ಮಾಡಿ ಆಮೇಲೆ ಅವರು ಲೀಗಲ್ ಪ್ರೊಫೆಷನ್ಗೆ ಎಕ್ಸಾಮಿನೇಷನ್ ಎಲ್ಲ ಬರೆದು ಲಾಯರಾಗಿ ಪ್ರಾಕ್ಟೀಸ್ ಮಾಡಿದ್ರು. ಹಾಗೆ ಅವರು ಭಾಳ ಕೇರ್ಫುಲ್ಲಾಗಿ ಮನಿ ಮ್ಯಾನೇಜ್ ಮಾಡೋರು, ಭಾಳ ಬುದ್ಧಿವಂತರವರು. ಧನ ಸಂಗ್ರಹಣ ಮಾಡಿ ಒಂದೊಂದಾಗಿ ಲ್ಯಾಂಡ್ಸ್ ಖರೀದಿ ಮಾಡಿ ಕೊನೆಗೆ ಅವರು ಸುಮಾರು ಒಂದು 380 ಎಕರೆ ಕೂಡ್ಲೂರು, ಆಲೂರು, ದೊಡ್ಡರಾಯಪೇಟೆ, ಕೆಂಪನಪುರ ಅಂತ ಇದು 4-5 ಗ್ರಾಮ ಇದೆ ಚಾಮರಾಜನಗರ ಸುತ್ತ. ಅದರಲ್ಲೆಲ್ಲ ಲ್ಯಾಂಡ್ಸ್ ತೊಗೊಂಡ್ರು. ಎಲ್ಲ ವೆಟ್ ಲ್ಯಾಂಡ್ಸು, ಅಗ್ರಿಕಲ್ಚರಲ್ ಲ್ಯಾಂಡ್ಸು, ಆಮೇಲೆ ತೋಟ ಎಲ್ಲ ತೊಗೊಂಡ್ರು. ಆಮೇಲೆ ಈ ಮನೇನ 1908 ಶುರು ಮಾಡಿದ್ರು. 1911 ಗೃಹ ಪ್ರವೇಶ ಆಯಿತು. ಸೊ ಅವರು ಆಮೇಲೆ 40 ಆದಮೇಲೆ ಮದ್ರಾಸಲ್ಲಿ ಇದೇ ಥರ ಒಂದು ಮನೇನ ಪರ್ಚೇಸ್ ಮಾಡಿದ್ರು. ಹೀಗೆ ಅವರು ವೃತ್ತಿಲಿದ್ದರು, ಅಗ್ರಿಕಲ್ಚರಿಸ್ಟ್ ಆಗಿದ್ದರು, ಲಾಯರ್ ಆಗಿದ್ದರು ನಮ್ಮ ತಾತ ಅವರು. ಈ ನಗರಸಭೆಯಲ್ಲಿ ಅವರು ಪ್ರಧಾನ ಪೊಸಿಷನ್ ಇತ್ತು, ಮೇಯರ್ ಥರ. ಮೇಯರ್ ಥರ ಅನ್ಕಂಟೆಸ್ಟೆಡ್ ಆಗಿದ್ದರು. ಯಾರು ಅವರು ಎದುರಿಗೆ ಕಂಟೆಸ್ಟೇ ಮಾಡ್ತಿರ್ಲಿಲ್ಲ. ಸೊ ಅವರು ದೇವಸ್ಥಾನದ ಪ್ರಮುಖ ಸ್ಥಾನ ಇತ್ತು. ಹೀಗೆ ಅವರ ಜೀವನ ಕಳೀತು. ಅವರು ಸುಮಾರು 87 ವರ್ಷ ಇದ್ದರು. 87 ವರ್ಷ ಇದ್ದು ಅವರು ಕಾಲವಾದರು. ನಮ್ಮ ತಂದೆಯವರು ಅದರೊಳಗೆ ಮದುವೆ ಆಗಿತ್ತು. ನಮ್ಮ ತಾಯಿ ಬಂದಿದ್ದರು. ನಾನು ಮೊದಲನೇ ಮಗ. ಆಮೇಲೆ ನಾನು ಗಂಡು ಮಕ್ಕಳು ದೊಡ್ಡವರು. ನಾನು ಮೊದಲನೇ ಮಗ. ನಮಗೆ ದೊಡ್ಡ ಅಕ್ಕ ಒಬ್ಬರಿದ್ದರು, ಅವರಿಲ್ಲ. ಆಮೇಲೆ ಎರಡನೇ ಅಕ್ಕ ಇದ್ದರು. ಅವ್ರಿಗೂ ಮೊದಲು ಹಳೆ ಕಾಲದಲ್ಲಿ ಲಿವರ್ ಕಂಪ್ಲೇಂಟ್ ಅಂತ ಬರೋದು ಕೇಳಿದ್ದೀರಾ ನೀವು? ಲಿವರ್ ಉಬ್ಬಿಡೋದು, ಜಾಂಡೀಸ್ ಅಲ್ಲ, ಅದು ಲಿವರ್ ಅಂತ ಹೇಳೋರು. ಹೊಟ್ಟೆ ಉಬ್ಬಿಡೋದು, ಅದಕ್ಕೆ ಮೆಡಿಸಿನ್ ಇರ್ತಿರಲಿಲ್ಲ. ಆಗ ಸಣ್ಣ ಮಕ್ಕಳು ಅವಾಗ ಕಾಲಾಗಿ ಹೋಗ್ತಿದ್ರು. ಅದು ಕ್ಯೂರೇ ಇರಲಿಲ್ಲ. ಲಿವರ್ ಕ್ಯೂರ್ ಅಂತ ಒಂದು ಮೆಡಿಸಿನ್ ಇರೋದು ಆಗಿನ ಕಾಲದಲ್ಲಿ, ಬಟ್ ಅದು ವರ್ಕ್ ಆಗ್ತಿರಲಿಲ್ಲ. ಆಮೇಲೆ ನಮ್ಮ ಅಕ್ಕ ಬಂದರು. ಈಗ ಮದ್ರಾಸಲ್ಲಿರೋ ಅಕ್ಕ ಅವ್ರು ಬಂದರು. ಅವರಾದ್ಮೇಲೆ ನಾ ಬಂದೆ 57ರಲ್ಲಿ. ನನಗೆ ನನ್ನ ತಮ್ಮನಿಗೆ ಇನ್ನೊಬ್ಬ ಮಧ್ಯದಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಕಾಲಾಗ್ಬಿಟ್ಟ. ಆಮೇಲೆ ನನ್ನ ತಮ್ಮ ಅವರು 65ಕ್ಕೆ ಬಂದರು. ಹೀಗೆ ನಮ್ಮ ಹಿನ್ನೆಲೆ. ಆಮೇಲೆ ತಾವು ಓದು ವಿದ್ಯಾಭ್ಯಾಸ ಶಿಕ್ಷಣ? ನಾನು ಇಲ್ಲಿ ಶಾಲೆಯಲ್ಲಿ JSS ಸ್ಕೂಲ್, ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಶುರು ಮಾಡಿದೆ. ಪ್ರೀ ಸ್ಕೂಲ್ ಇತ್ತು, ಪ್ರೀ ಸ್ಕೂಲಲ್ಲಿ ಶುರು ಮಾಡಿದೆ. ಹಾಗೆ ಕಂಟಿನ್ಯೂ ಮಾಡಿ 7ನೇ ಕ್ಲಾಸ್ ಮುಗಿಸ್ದೆ ಇಲ್ಲಿ JSS ಸ್ಕೂಲ್ನಲ್ಲಿ. ನನಗೆ 5ನೇ ಕ್ಲಾಸ್ ತನಕ ಅಷ್ಟು ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಇರಲಿಲ್ಲ. ಸುಮ್ಮನೆ ಆಟ ಆಡೋದೇ, ಓದ್ತಾ ಇರಲಿಲ್ಲ. 5ನೇ ಕ್ಲಾಸ್ ಅಂತಲ್ಲ, 3ನೇ ಕ್ಲಾಸ್ ತನಕ ಏನು ಓದೋದೆಲ್ಲ ಮಾಡ್ತಿರಲಿಲ್ಲ. ಭಾಳ ಪುಂಡನಾಗಿದ್ದೆ. ಸೊ ತುಂಬ ಗಲಾಟೆ ಮಾಡೋದು ಸ್ಕೂಲ್ಗೆ ಹೋಗ್ಬಿಟ್ಟು. ಆಗ ಮೇಡಮ್ಮು, ಸಿಸ್ಟರ್ಸು, ಆಮೇಲೆ ಅವ್ರು ಮಿಸ್ಸಸ್ ಅಂತ ಕರೆಯೋರು, ಸಿಸ್ಟರ್ಸ್ ಅಂತ ವೈಟ್ ಡ್ರೆಸ್ ಹಾಕೋತಾರಲ್ಲ ಅವ್ರನ್ನ ಕರೆಯೋರು. ಅವ್ರನ್ನ ಚೆನ್ನಾಗಿ ಕಡ್ಡಿಲಿ ಹೊಡೆಯೋರು ನನ್ನ. ಆಮೇಲೆ ಟೇಬಲ್ಗೆಲ್ಲ ಕಟ್ಟಾಕ್ಬಿಡೋರು. ಅಷ್ಟು ಟೇಬಲ್ಗೆ ಕಟ್ಟಾಕ್ಬಿಡೋದು. ಆಮೇಲೆ ಹೊರಗಡೆ ಒಂದು ಸ್ಯಾಂಡ್ ಬಾಕ್ಸ್ ಇರೋದು. ನಾನು ಮ್ಯಾಕ್ಸಿಮಮ್ ಹೋಗಿದ್ದೀನಿ ಆ ಸ್ಯಾಂಡ್ ಬಾಕ್ಸ್ಗೆ. ಏನು ಸ್ಯಾಂಡ್ ಬಾಕ್ಸ್ ಅಂದರೆ? ನಿಮ್ಮ ಪನಿಷ್ಮೆಂಟು. ಸ್ಯಾಂಡು ಇಲ್ಲಿ ಸೂರ್ಯನಿಂದ ಭಾಳ ಬಿಸಿಯಾಗಿರುತ್ತಲ್ಲ, ನಿಮ್ಮನ್ನು ಮಂಡಿ ಕಾಲಾಗಿ ಕೂರಿಸ್ಬಿಡೋರು. ಪನಿಷ್ಮೆಂಟ್. ಸೊ ಇವನೇನು ಪ್ರಯೋಜನ ಆಗಲ್ಲ ಅಂತ ಅವರು ಲೆಕ್ಕ. ಭಾಳ ಗಲಾಟೆ ಮಾಡ್ತಾ ಇದ್ದಾನೆ ಇವನು, ಹುಡುಗ ಸರಿ ಇಲ್ಲ ಅಂತ. ಸೊ ಕಂಪ್ಲೇಂಟ್ಸ್ಗಳು ಬರ್ತಾನೆ ಇರೋದು. ಆಗ ನಮ್ಮ ತಂದೆಯವರು ನಾನು ಸ್ವಲ್ಪ ಮೊದಲನೇ ಹುಡುಗ ಅನ್ನೋದಕ್ಕೋಸ್ಕರ ತುಂಬ ಪ್ರೀತಿ ಮಾಡಿ ನನಗೇನೇನು ಬೇಕೋ ಎಲ್ಲ ತೆಕ್ಕೊಡೋರು. ನಮ್ಮ ತಂದೆಯವ್ರಿಗೆ ನನಗೆ ಮೊದಲನೇ ಹುಡುಗ ಅಲ್ಲ, ಸತ್ಪುತ್ರ. ಸೊ ನನಗೆ ಬೆಳಗ್ಗೆ ಹಾಕಿದ ಬಟ್ಟೆ ಮಧ್ಯಾಹ್ನ ಹಾಕ್ತಿರಲಿಲ್ಲ, ಮಧ್ಯಾಹ್ನ ಹಾಕಿದ ಬಟ್ಟೆ ಸಾಯಂಕಾಲ ಹಾಕ್ತಿರಲಿಲ್ಲ. ಅಷ್ಟು ಕಿಡ್ಡೀಸ್ ಕಾರ್ನರಿಂದ ಬಟ್ಟೆ ತೊಗೊಂಬರೋರು ನನಗೆ. ಸೊ ಭಾಳ ಆಗ ನಮ್ಮ ಮನೇಲಿ ಸ್ವಲ್ಪ ನಮ್ಮ ತಂದೆಯವರು ತುಂಬ ಉದಾರವಾಗಿ ಖರ್ಚು ಮಾಡ್ತಾ ಇದ್ರು. ಅವ್ರ ತಂದೆ ಭಾಳ ಆಸ್ತಿ ಬಿಟ್ಟು ಹೋಗಿದ್ದರಿಂದ ಅವರಿಗೆ ಹಣದ ಬೆಲೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಒಳ್ಳೆಯವರು ಅವರು, ಆದರೆ ಹಣದ ಬೆಲೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಶಾಲಾ ಕಾಲೇಜುಗಳು ಕಟ್ಟಿದ್ದಾರೆ, ಆಮೇಲೆ ಆಸ್ಪತ್ರೆಗಳು ಕಟ್ಟಿದ್ದಾರೆ PWD ಕಾಂಟ್ರಾಕ್ಟ್ನಲ್ಲಿ. ಆಮೇಲೆ ಅವರು ಗೌರ್ಮೆಂಟ್ ಕ್ವಾರ್ಟರ್ಸ್ ಎಲ್ಲ ಕಟ್ಟಿದ್ದಾರೆ ಇಲ್ಲಿ ಚಾಮರಾಜನಗರದಲ್ಲಿ. ಹಳ್ಳಿಗಳಲ್ಲಿ ಶಾಲೆ ಕಟ್ಟಿದ್ದಾರೆ. ಆಮೇಲೆ ಕೆಲವು ತಮ್ಮ ಇದನ್ನೇ ಮಾರಿ ಶಾಲೆ ಕಟ್ಟಿದ್ದಾರೆ, ಅದು ಪ್ರಾಪರ್ಟಿ ಮಾರಿ. ಸೊ ಹೀಗೆಲ್ಲ ಮಾಡ್ತಾಯಿದ್ರು ಅವರು. ಆಗ ನಾನು ಅಂದ್ಕೊಂಡೆ, ನನಗೊಂದು ಮನೋಭಾವ ಬಂತು, ಸ್ವಲ್ಪ ಫೀಲಿಂಗ್ ಇತ್ತು, ನಾವು ಭಾಳ ಶ್ರೀಮಂತರು ಅಂತ. ಏಕೆಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಮಣ್ಣಿನ ಮನೇಲಿದ್ದರಲ್ಲ. ಚಿಕ್ಕ ಹುಡುಗ, ನನಗೆ ಗೊತ್ತಿರಲಿಲ್ಲ, 3ನೇ ಕ್ಲಾಸ್ ಓದೋನಲ್ಲ. ಆಗ ನನಗೆ ನಮ್ಮ ಮನೇಲಿ ಕಾರ್ ಇತ್ತು, ಫೋರ್ಡ್ ಅಮೆರಿಕಾದಿಂದ ಕಾರ್ ಇತ್ತು. ನಮ್ಮ ತಂದೆಯವರು ಅಮೆರಿಕನ್ ಕಾರ್ ತರಿಸಿದ್ರು. ಆಗ ಇಂಡಿಯನ್ ಮೇಕ್ ಕಾರ್ಸ್ ಇಲ್ಲ ಇತ್ತು.
ಆದರೆ ಅವರು ಅಮೆರಿಕಾದಿಂದ ಒಂದು ಫೋರ್ಡ್ ಕಾರ್ ತರಿಸಿದ್ರು, ಗ್ಯಾಂಗ್ಸ್ಟರ್ ಕಾರ್. ನಮ್ಮ ಮನೇಲಿ ಒಂದು ಪಿಕ್ಚರ್ ಇದೆ, ತೋರಿಸ್ಬೇಕು ತಮಗೆ. ಕಾರು ಗ್ಯಾಂಗ್ಸ್ಟರ್ ಕಾರ, ಗ್ಯಾಂಗ್ಸ್ಟರ್ ಥರ ಬ್ಲ್ಯಾಕ್ ಕಾರ್ ಇರೋದು, ದೊಡ್ಡ ಹಳೆ ಕಾಲದ್ದು. ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ಬರ್ತಿದ್ದಲ್ಲ ಆ ಥರ ಒಂದು ಕಾರ್ ಇತ್ತು. ಓಕೆ. ನಮಗೆ ಒಂದು ಡ್ರೈವರು ಇದ್ದರು, ಕಾಳುಗಳು ಭಾಳ ಜನ ಇದ್ದರು. ಸೊ ಆ ಥರ ಒಂದು ಸ್ವಾರಸ್ಯವಾದ ಜೀವನ. ಸೊ ತುಂಬ ಸಂಪತ್ತಿದೆ ಅಂದ್ಕೊಂಡಿದ್ದೆ ನಾನು. ರಾಯಲ್ ಲೈಫು. ನನಗೆ ಜವರ ಅಂತ ಒಬ್ಬ ನಮಗೆ ಆಳು ಇದ್ದ, ಆಮೇಲೆ ವರದ ಅಂತ ಒಬ್ಬ ಇದ್ದ. ವರದ ಶಾಲೆ ಕರ್ಕೊಂಡೋಗಿ ಬಿಡೋನು, ಕರ್ಕೊಂಬರೋನು. ಜವರ ನನಗೆ ಬಂದು ನನಗೆ ನಮ್ಮ ಸಿಸ್ಟರ್ಗೆ ಅವರಿಗೆಲ್ಲ ಹಾಸಿಗೆ ಹಾಸಿ ಎವ್ರಿ ಡೇ ವೈಟ್ ಶೀಟ್ಸ್ ಚೇಂಜ್ ಮಾಡೋರು, ಬಿಳಿ ಶೀಟ್ಸು, ಬ್ರೆಡ್ ಸ್ಪ್ರೆಡ್ಡು ಚೇಂಜ್ ಮಾಡಿ ದಿಂಬಿಗೆಲ್ಲ ಹೊಸ ಎವ್ರಿ ಡೇ ಚೇಂಜ್ ಮಾಡೋರು. ಹೊಸದಾಗಿ ಅಯನ್ ಮಾಡಿ ಹೊಸದಾಗಿರೋದು. ನಮಗೆಲ್ಲ ಇದಿರೋದು ಪೈಜಾಮ ಜುಬ್ಬ. ಹಳೆ ಕಾಲದಲ್ಲಿ ನೀವು ನೋಡಿದ್ದೀರ ಅದೆಲ್ಲ, ಈ ಜಯಗಿರಿದಾರ್ ಮಕ್ಕಳಿಗೆಲ್ಲ ಇರ್ತಾರಲ್ಲ, ಇದು ಆ ಥರ ಇರೋದು ಶೈಲಿ. ನೈಟ್ ಗೌನು ಅದೆಲ್ಲ ಮಾಡಿ ಬಾಳಗಿಸೋರು. ಅವನ ಜವರ ನಮಗೆ, ನಮ್ಮ ತಾಯಿಯವರು ಇನ್ನೂ ಕೆಲಸ ಮಾಡ್ತಾ ಇರೋರು. ಆಗ ನಾನು ಇಲ್ಲಿ ಮಲ್ಕೊಂಡು ನಾನು ಇದೆ ಸ್ವಲ್ಪ, ನನಗೆ 3ನೇ ಕ್ಲಾಸ್ ತನಕ ಅನ್ನಿಸ್ತು, ನಾವು ತುಂಬ ಸಾಹುಕಾರ, ಇದು ಏನು ಓದಬೇಕಾಗಿಲ್ಲ ಅಂತ. ಸೊ ಓದ್ತಾ ಇರಲಿಲ್ಲ. ನಿಮ್ಮ ಸುತ್ತ ಬಡವರು, ನಿಮ್ಮ ಸುತ್ತ ಬಡವರು. ಆದರೆ ಫ್ರೆಂಡ್ಸ್ ಇದ್ದರು, ಆಟ ಆಡವೆ, ಎಲ್ಲ ಮಾಡವೆ. ಸರ್ ದುಡ್ಡಿದೆಯಲ್ಲ, ಯಾಕೆ ಸುಮ್ಮನೆ ನಾವು ಏನಕ್ಕೆ ಓದಬೇಕು ಅಂತ ಆ ಥರ ಮನೋಭಾವ ಇತ್ತು. ಸೊ ಓದ್ತಾ ಇರಲಿಲ್ಲ, ಬೆಳಗ್ಗೆ ಗಲಾಟೆ ಮಾಡೋದು. ಸೊ ಬೈದು ಬಿಡವೆ ಮಿಸ್ಟ್ರನ್ನೆಲ್ಲ, ಕೆಟ್ಟ ಮಾತೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ. ಸೊ ಚಿಕ್ಕ ಹುಡುಗರಿಂದ. ಸೊ ಅದರಿಂದ ಅಲ್ಲಿ ಹೋಗ್ಬಿಟ್ಟು ಮೇಡಮ್ನ ಸಿಸ್ಟರ್ಸ್ನೆಲ್ಲ ಮಾತೆಲ್ಲ ಹೇಳ್ಬಿಟ್ಟು ಬಂದುಬಿಡವೆ. ಸೊ ಅದಕ್ಕೆ ಅವ್ರಿಗೆ ತುಂಬ ಕೋಪ ನನ್ನ ಮೇಲೆ. ಏನು ಪ್ರಯೋಜನ ಆಗಿಲ್ಲ ಅಂತ ಬಂದು ನಮ್ಮ ಕಂಪ್ಲೇಂಟ್ ಅಂದಮೇಲೆ ಸೊ ಕಟ್ಟಾಕ್ಬಿಡೋರು. ಹೀಗೆ ನಡೀತಿತ್ತು. ನನಗೆ 5ನೇ ಕ್ಲಾಸಲ್ಲಿ ಒಂದು ಶಾಕ್ ಬಂತು, ದೊಡ್ಡ ಶಾಕು ಜೀವನದಲ್ಲಿ. ನನಗೆ 9 ವರ್ಷ ಆಗ. ನನ್ನ ತಮ್ಮ ಅವ್ರಿಗೆ 1 ವರ್ಷ, ಅಕ್ಕನಿಗೆ 13 ವರ್ಷ. ಅದಕ್ಕೆ ಮುಂಚೆ ನಮ್ಮ ತಂದೆಯವರು ಪಾಲಿಟಿಕ್ಸಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದರು, ಇದೆಲ್ಲ ಮಾಡ್ತಾಯಿದ್ರು. ನಾನು ನಿಮ್ಮ ತಮಗೆ ಹೇಳ್ದಂಗೆ ಅವ್ರಿಗೆ ಬಿ ಡಿ ಜತ್ತಿ ಗೊತ್ತಿತ್ತು. ಬಿ ಡಿ ಜತ್ತಿ ನಮ್ಮ ಮನೆಗೆ ಬಂದಿದ್ದಾರೆ, ನಿಜಲಿಂಗಪ್ಪನವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಈ ಕರ್ನಾಟಕದಲ್ಲಿ ಯಾರ್ಯಾರು ಪಾಲಿಟಿಷಿಯನ್ ಇದ್ದಾರೋ ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ಚಾಮರಾಜನಗರ ಅಂದರೆ ಇಲ್ಲಿ ಬಂದುಬಿಡೋರು. ನಮ್ಮ ತಂದೆ ಪ್ರಮುಖವಾಗಿದ್ದರು ಕಾಂಗ್ರೆಸ್ನಲ್ಲಿ. ಸೊ ಆ ಕಾಲಘಟ್ಟದಲ್ಲಿ 60ರಿಂದ 66 ತನಕ ಮಾತಾಡ್ತಾ ಇದ್ದೀನಿ, ನನಗೆ ಜ್ಞಾಪಕ ಇದ್ದಂಗೆ. ಆ ಕಾಲಘಟ್ಟದಲ್ಲಿ ಬಿ ಡಿ ಜತ್ತಿ ಬಂದಿದ್ದಾರೆ. ಆ ಫೋಟೋ ಎಲ್ಲ ಇದೆ ನಮ್ಮಲ್ಲಿ. ಬಿ ಡಿ ಜತ್ತಿ ಆಮೇಲೆ ವೈಸ್ ಪ್ರೆಸಿಡೆಂಟ್ ಆಗಿದ್ರಲ್ಲ, ಗೊತ್ತು ನಿಮಗೆ ಬಿ ಡಿ ಜತ್ತಿ ಗೊತ್ತಲ್ಲ, ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಆಮೇಲೆ ಎಲ್ಲಾದರೂ ನಿಜಲಿಂಗಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಹೀಗೆ ಒಂದು ವಾತಾವರಣ ಇತ್ತು. ಆಮೇಲೆ ನಮ್ಮಲ್ಲಿ ಎಲ್ಲೋದ್ರೂ ಪ್ರಮುಖ ಸ್ಥಾನ ಇತ್ತು. ಅದೆಲ್ಲ ನನ್ನ ತಲೆಗೆ ಹೋಗಿತ್ತು. ಒಂಥರ ನಿಮಗೆ ಗೊತ್ತಾಗತ್ತಲ್ಲ, ಮಕ್ಕಳಿಗೆ ಗೊತ್ತಾಗಲ್ಲ, ನಾವು ತುಂಬ ಇಂಪಾರ್ಟೆಂಟ್ ಅಂದ್ಕೊಂಡೆ. ಆ ಥರ ಅನ್ನಿಸ್ತಿತ್ತು. ಆದರೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲ. ಆಮೇಲೆ ನಮ್ಮ 3ನೇ ಕ್ಲಾಸ್ನಲ್ಲಿ ನಮ್ಮ ತಾಯಿ ಹೇಳಿದ್ರು, ಚೆನ್ನಾಗಿ ಓದಬೇಕು, ನೀನು ಈ ಥರ ಮಾಡಬಾರ್ದು ಅಂತ. ಒಂದು ಸತಿ ಬುದ್ಧಿ ಹೇಳಿ ಕೂರಿಸಿ ನನಗೆ ಪ್ರಾಮಿಸ್ ತೊಗೊಂಡ್ರು, ಇನ್ಮೇಲೆ ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಮುಂದಕ್ಕೆ ಬರ್ತೀನಿ ಅಂತೆಲ್ಲ ಪ್ರಾಮಿಸ್ ಕೊಟ್ಟೆ. ಸೊ ಕೊಟ್ಟೆ. ಆ ವರ್ಷವೇ ನಾನು ಎಲ್ಲೋ ಹಿಂದೆ ಇದ್ದೆ, ಆ ವರ್ಷವೇ ಫಸ್ಟ್ ಬಂದೆ. ಆ ವರ್ಷವೇ ಭಾಳ ಆಸಕ್ತಿಯಿಂದ ಓದಿ ಮಾಡಿ ಫಸ್ಟ್ ಬಂದೆ. ಸೊ 4ನೇ ಕ್ಲಾಸಲ್ಲಿ ಸೆಕೆಂಡ್ ಏನೋ ಬಂದೆ. ಆಮೇಲೆ 5ನೇ ಕ್ಲಾಸಲ್ಲಿ ನಮ್ಮ ತಾಯಿ ಕಾಲ ಆಗ್ಬಿಟ್ರು. 5ನೇ ಕ್ಲಾಸಲ್ಲಿ ನನಗೆ 9 ವರ್ಷ. ನಾನು ಹೇಳ್ದಂಗೆ ನಮ್ಮ ಬ್ರದರ್ಗೆ 1.5 ವರ್ಷ, ನಮ್ಮ ಸಿಸ್ಟರ್ಗೆ 13 ವರ್ಷ. ನಮ್ಮ ತಾಯಿಯವರು ಪ್ರೆಗ್ನೆಂಟ್ ಆಗಿದ್ದಾಗ 7ನೇ ತಿಂಗಳಲ್ಲಿ ಮಗು ಒಳಗಡೆ ಹೋಗಿಬಿಟ್ಟು ಇಲ್ಲಿರೋ ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ. ಅದರಿಂದ ಅವ್ರಿಗೆ ಪಾಯ್ಸನ್ ಆಗೋಯ್ತು ಬ್ಲಡ್ಡು. ಮೈಸೂರು ಕರ್ಕೊಂಡೋಗಿ ಮಗು ತೆಗೆದ ಮೇಲೂ ಅವರು ಹುಷಾರಾಗಿದ್ದರು, ನಾವು ಮಾತಾಡಿದ್ವಿ. ಆದರೆ ಅವರು ಬೆಳಗ್ಗೆ ಹೋದಾಗ ಅವ್ರು ಇನ್ನಿರಲಿಲ್ಲ. ಸೊ ನನಗೆ ಭಾಳ ಆಘಾತವಾದ ಇದು ನ್ಯೂಸ್. ಭಾಳ ಕಷ್ಟಪಟ್ಟೆ, 1 ವರ್ಷ ಭಾಳ ಕಷ್ಟ. ಮನಸ್ಸಿಗೆ ಏನು ಅಂತ ಅರ್ಥ ಆಗಲಿಲ್ಲ, ಈ ಥರ ಆಗೋಯ್ತಲ್ಲ ಅಂತ, ಅಮ್ಮ ಇಲ್ವಲ್ಲ ಅಂತ. ನನಗೆ ಅಮ್ಮನಿಗೆ ಭಾಳ ಪ್ರೀತಿಯ ಮಗ. ಆಗಿನ ಕಾಲದಲ್ಲಿ ಮಗ ಇರಬೇಕು ಅಂತ ಒಂದು ಒತ್ತಾಯ ಇರ್ತಿತ್ತು, ಗಂಡು ಮಗು ಇರಬೇಕು ಅಂತ. ನಾನು ಹುಟ್ಟಿದ್ದೆ ಅಲ್ಲ ಅದರಿಂದ. ಸೊ ಅದರಿಂದ ನನಗೂ ಅವ್ರಿಗೂ ಭಾಳ ಬಾಂಧವ್ಯ ಆಯಿತು. ಭಾಳ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಬಿಕಾಸ್ ಈ ಥರ ಆಗೋಯ್ತು ಅಂತ. ಸೊ 9 ಆವಾಗ. ಆಮೇಲೆ ನಾನು 5, 6, 7ನೇ ಕ್ಲಾಸ್ನಲ್ಲಿ ಆಗ ಚೆನ್ನಾಗಿ ಓದೋಕ್ಕೆ ಶುರು ಮಾಡಿದ್ದೆ. ಆಲ್ರೆಡಿ 3ನೇ ಕ್ಲಾಸಿಂದ ಶುರು ಮಾಡಿದ್ದೆ. ಸೊ 7ನೇ ಕ್ಲಾಸ್ನಲ್ಲಿ ಡಿಸ್ಟ್ರಿಕ್ಟ್ ರ್ಯಾಂಕ್ ಬಂತು. ಈ ಚಾಮರಾಜನಗರ ಮೈಸೂರು ಡಿಸ್ಟ್ರಿಕ್ಟಲ್ಲಿತ್ತು, ನಾನು ಡಿಸ್ಟ್ರಿಕ್ಟ್ ರ್ಯಾಂಕ್ ಬಂದೆ. ಆಗ ಬಂದುಬಿಟ್ಟು ಆಗ ನಮ್ಮ ತಂದೆಯವರು ಅಲ್ಲಿ ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲೊಂದು ಸಮ್ಮೇಳನ ಇತ್ತು. ನನಗೆ ಅವಾರ್ಡ್ಸ್ ಎಲ್ಲ, ಪುಸ್ತಕ ಎಲ್ಲ ಕೊಟ್ಟು ಅವಾರ್ಡ್ಸ್ ಮಾಡಿದ್ರು ಮೈಸೂರಿನಲ್ಲಿ. ಸೊ ಹಾಗೆಲ್ಲ ಆಯಿತು. ಸೊ 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು JSS ಸೇರಿದೆ. ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಹೈಸ್ಕೂಲ್ ಅಂತ ಇದೆಯಲ್ಲ,
ಅಲ್ಲಿಗೆ ಸೇರಿದೆ. ಆಗ ಇನ್ನೊಂದು ನಡೀತು ನಮ್ಮ ಮನೆಯದು. ನನಗೆ ನಮಗೆಲ್ಲ ಗೊತ್ತಾಗಲಿಲ್ಲ. ನಮ್ಮ ತಂದೆಯವ್ರಿಗೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರಲಿಲ್ಲ. ವಿ ಆರ್ ಪ್ರಾಪರ್ಟಿ ರಿಚ್, ಕ್ಯಾಶ್ ಪೂರ್, ಅದು ಗೊತ್ತಿರಲಿಲ್ಲ. ಲಿಕ್ವಿಡ್ ಕ್ಯಾಶ್ ಇಲ್ಲ. ಲಿಕ್ವಿಡ್ ಕ್ಯಾಶ್ ಇಲ್ಲ, ಆಗೋಗಿತ್ತು ಲಿಕ್ವಿಡ್ ಕ್ಯಾಶ್ ಎಲ್ಲ ಅಲ್ಲಿ ತನಕ. ಆಗ ನಮ್ಮ ತಾತ ಹೋಗಿ 10 ವರ್ಷ ಆಗೋಗಿತ್ತು. ನಮ್ಮ ತಾತ ಅವರು 54 ಹೋದರು, 64 10 ವರ್ಷ ಆಗೋಗಿತ್ತು, 66 12 ವರ್ಷ ಆಗೋಗಿತ್ತು. ನಮ್ಮ ತಂದೆಯವರು ಸ್ವಲ್ಪ ಅವರು ಒಳ್ಳೆ ಮನುಷ್ಯರು, ಉದಾರ ಮನುಷ್ಯರು ಎಲ್ಲ ಇದ್ದರು. ಅವ್ರಿಗೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಗೊತ್ತಿರಲಿಲ್ಲ. ಒಂಥರ ಬೆಂಗಳೂರು ಭಾಳ ಇದರಲ್ಲಿ ಕೈ ಹಾಕಿದ್ರು. ಒಂದು ಅವರು ಲಿಜಲಿಂಗಪ್ಪನವ್ರು ಫೋನ್ ಮಾಡಿ, ಕೃಷ್ಣಸ್ವಾಮಿ ಅವರೇ ನೀವು PWD ತೊಗೊಳ್ಳಿ, ಈ ಹಾಸ್ಪಿಟಲ್ ಕಟ್ಟಿ ಆಮೇಲೆ ಇದು ಮಾಡಿ ಬಿಡ್ ಮಾಡಿ ಆಮೇಲೆ ಕೊಡ್ತೀವಿ ಅಂತ, ಅದೆಲ್ಲ ಹಣ ಎಲ್ಲ ಬರಲಿಲ್ಲ. ಅರ್ಥ ಆಯ್ತಾ? ಆಮೇಲೆ ನಮ್ಮ ತಂದೆಯವರು ಇದರಲ್ಲಿ ಬೆಂಗಳೂರಿನಲ್ಲಿ ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ರು. ಆಮೇಲೆ ನರ್ಸೂಸ್ ಕಾಫಿ ಅಂತ ಇತ್ತು, ಅದರೊಂದು ಏಜೆನ್ಸಿ ಓಪನ್ ಮಾಡಿದ್ರು. ಅದೆಲ್ಲ ಲಾಸ್ ಆಯಿತು. ಪೆಟ್ರೋಲ್ ಬಂಕು ಲಾಸ್. ಅಲ್ಲಿ ನಮ್ಮ ಸಂಬಂಧಿಕರನ್ನ ಒಬ್ಬರು ಇಟ್ಟಿದ್ದರು, ವರ್ಕೌಟ್ ಆಗಲಿಲ್ಲ. ಹಾಗೆಯೇ ಅವರು ಒಂದು ಸಿನಿಮಾ ತಯಾರಿ ಮಾಡಿದ್ರು. ಯಾವುದು? ನಮ್ಮ ತಂದೆಯವರು ಪ್ರೊಡ್ಯೂಸರ್ ಆಗಿದ್ದರು. ಕನ್ನಡ ಸಿನಿಮಾ. ಅದರಲ್ಲಿ ಮೊದಲನೇ ಅಶ್ವತ್ಥನ್ನು ಕ್ಯಾಸ್ಟ್ ಮಾಡಿದ್ರು. ಅಶ್ವಥ್ ಆಸ್ ಎ ಹೀರೋ. ಅಶ್ವತ್ತು, ನರಸಿಂಹರಾಜು, ಆಮೇಲೆ ಸಂಧ್ಯಾ ಬಂದು ಜಯಲಲಿತನ ಅಮ್ಮ. ಅವ್ರು ಮೈಸೂರಲ್ಲಿದ್ದರು. ಜಯಲಲಿತಾ ಮೊದಲು ಮೈಸೂರಲ್ಲಿದ್ದರು, ನಿಮ್ಗೆ ಗೊತ್ತಿದೆಯೋ ಅಲ್ವೋ. ಜಯಲಲಿತನ ಅಮ್ಮ ಸಂಧ್ಯಾ, ಆಮೇಲೆ ನರಸಿಂಹರಾಜು ಅವರೆಲ್ಲ ಮಾಡಿಕೊಂಡು, ಯಾರೋ ಡೈರೆಕ್ಟ್ರಿಗೆ ಜ್ಞಾಪಕ ಇಲ್ಲ. ನಮ್ಮ ತಮ್ಮವ್ರಿಗೆ ಆ ಹೆಸರು ಗೊತ್ತು, ಮೂವಿ ಹೆಸರು. ಕಂಪ್ಲೀಟ್ ಶೂಟಿಂಗ್ BR ಹಿಲ್ಸು. ಸೊ ಆವಾಗ ಇಲ್ಲಿ ಹೋಟೆಲ್ಸ್ ಇರ್ತಿರಲಿಲ್ಲ. ಆಗ ನಮ್ಮ ತಾಯಿ ಇದ್ದರು, ಮಾಡಿನಲ್ಲಿ ಅವ್ರಿಗೆ ಅಲವೆನ್ಸ್ ಕೊಟ್ಟಿದ್ದರು. ಸಂಧ್ಯಾಗ ಒಂದು ರೂಮು, ಈ ಬಾಕಿ ಆ್ಯಕ್ಟರ್ಸ್ ಎಲ್ಲ ಹಾಲು ಮತ್ತು ರೂಮ್ಸಲ್ಲಿದ್ದರು. ಇದೇ ಮನೇಲಿತ್ತು. ಇಲ್ಲಿಂದ ನಮ್ಮ ಕಾರ್ ಹೋಗ್ತಾ ಇತ್ತು BR ಹಿಲ್ಸ್ಗೆ. ಇನ್ನೊಂದು ಕಾರ್ ರೆಂಟ್ ಮಾಡಿಕೊಂಡು, ಭಾಳ ಎಕ್ಸ್ಪೆನ್ಸಿವ್ ಆಗಿನ ಕಾಲಕ್ಕೆ ಮಾಡಿದ್ರು. ಇಲ್ಲಿಂದ ದಿನ BR ಹಿಲ್ಸ್ಗೆ. BR ಹಿಲ್ಸ್ಗೆ. ನಾನು ತಮ್ಗೆ ಆಮೇಲೆ ಹೇಳ್ತೀನಿ, ಆ ಹೆಸರು ಮರ್ತೋಗಿದೆ ಸರ್, ತಕ್ಷಣ ಬರ್ತಾ ಇಲ್ಲ ನನಗೆ. ಸೊ ಆ ಮೂವಿ ಕಂಪ್ಲೀಟ್ ಆಗಲಿಲ್ಲ. 95% ಆಗ್ಬಿಟ್ಟು ನಿಂತೋಯ್ತು. ಯಾವುದೋ ಕಾರಣ ನನಗೆ ಗೊತ್ತಿಲ್ಲ. ನೀವು ಇವ್ರ ಬಗ್ಗೆ ದಾಖಲೆ ನೋಡಿದ್ರೆ, ಅವ್ರ ಮೊದಲನೇ ಹೀರೋ ಸಿನಿಮಾ ಅಂತ ಹಾಕಿದ್ರೆ ನಿಮ್ಗೆ ಇವ್ರಿಗೆ ಅಶ್ವತ್ಗೆ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ತಂದೆ ಪ್ರೊಡ್ಯೂಸ್ ಮಾಡೋ ಪ್ರಯತ್ನ ಮಾಡೋದಂಥ ಸಿನಿಮಾ. ಅದರಲ್ಲೂ ಹೋಯಿತು, ರಿಲೀಸ್ ಆಗಲಿಲ್ಲ. ಅಯ್ಯೋ. ಸೊ ಈ ಥರ ಪಾಲಿಟಿಕ್ಸು ಮತ್ತು ಈ PWD ಕಾಂಟ್ರ್ಯಾಕ್ಟು, ಬಿಸ್ನೆಸ್ಸಸ್ಸು ಪ್ಲಸ್ ಸಿನಿಮಾ ಇದೆಲ್ಲ ಆದಮೇಲೆ ಭಾಳ ಧಾರಾಳವಾಗಿ ಡೊನೇಷನ್ಸ್ ಕೊಡ್ತಾಯಿದ್ರು. ಯಾರಾದರೂ ಬಡವರು ಬಂದು ನನಗೆ ಮದುವೆ ಮಾಡಬೇಕು ಅಂತ 500 ರೂಪಾಯಿ ಕೇಳಿದ್ರೆ, ತಗೋ 1000 ರೂಪಾಯಿ ಅಂತ ಕೊಡೋರು. 500 ಅಲ್ಲ, ಆ ಥರ ಉದಾರ ಬುದ್ಧಿ ಇತ್ತು. ಯಾರಾದರೂ ಬಂದು ನಮಗೆ ತೆಂಗಿನ ತೋಟ, ಮಾವಿನ ತೋಟ ಎಲ್ಲ ಇತ್ತು. ಸೊ ನನಗೆ ಒಂದು 10 ತೆಂಗಿನಕಾಯಿ ಕೊಡಿ ಅಂದರೆ, 10 ಸಾಲ ಅಲ್ಲಪ್ಪ 100 ತೊಗೊಂಡೋಗು ಅಂತ ಕೊಟ್ಬಿಡೋರು. ಆ ಥರ ಇತ್ತು. ಅವರು ಸಂಗೀತಗಾರರೆಲ್ಲ ದೇವಸ್ಥಾನಕ್ಕೆ ಒಂದು ತೋಟ ಬರ್ಕೊಟ್ರು, ರಾಮ ಮಂದಿರಕ್ಕೆ ಇನ್ನೊಂದು ತೋಟ ಬರ್ಕೊಟ್ರು. ಈ ಥರ ಸೊ ಮಾಡಿದ್ರು. ಸೊ ಅದು ಏನಾಯಿತು ಅಂದರೆ, ಅವ್ರಿಗೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗದಿದ್ದರಿಂದ ನಮಗೆ ಲೋನ್ ಬಿಲ್ಡಪ್ ಆಗ್ತಾಯಿತ್ತು. ಒಂದು 80,000 ತನಕ ಲೋನ್ ಬಿಲ್ಡಪ್ ಆಯಿತು. ಆಗ ಕ್ರೆಡಿಟರ್ಸ್ ಇದ್ದಾರಲ್ಲ, ಅವ್ರ ಮೇಲೆ ದಾವಾ ಹಾಕಿ ಕೋರ್ಟಿಂದ ಡಿಗ್ರಿ ಬಂದು ಈ ಮನೆ ಹರಾಜಿಗೆ ಬಂದುಬಿಡ್ತು. 68ರಲ್ಲಿ 80,000 ರೂಪಾಯಿ ಸಾಲಕ್ಕೆ. 80,000ಕ್ಕೆ ಈ ಮನೆ ಹರಾಜಿಗೆ. 68ರಲ್ಲಿ 80,000 ಅಂದರೆ ಎಷ್ಟು? ಇವತ್ತು 80 ಲಕ್ಷನಾ? ಇಲ್ಲ, ಇವತ್ತು 8 ಕೋಟಿ. 8 ಕೋಟಿ ರೂಪಾಯಿ ಸಾಲ. ಈಗ 8 ಕೋಟಿ. ಅವ್ರಿಗೆ ಅವ್ರಿಗೆ ಹತ್ರ ಜಮೀನಿತ್ತು, 30-40 ಎಕರೆ ಜಮೀನಿತ್ತು. ಆಗ ಅದು 80,000ಕ್ಕೆ ಮಾಡ್ತಿರಲಿಲ್ಲ. ಆಗ 1,000ನೇ ಒಂದು ಎಕರೆಗೆ. ಅಷ್ಟು ಚೀಪು. ಅವ್ರಿಗೆ ಅವ್ರ ಪಾಲಿಗೆ 170-80 ಬಂದಿತ್ತಲ್ಲ ಎಕರೆಗಳು. ಆದರೆ ಅವರು ಈಗ 66 ಕಾಲಘಟ್ಟದಲ್ಲಿ ಅವ್ರಿಗೆ 30-40 ಎಕರೆ ಇತ್ತು. ಅದು ಮಾಡಿದ್ರು ಅವರು ಸಾಲ ತೀರ್ಸೋಕ್ಕಾಗಲ್ಲ, ಆ ಥರ ಸಿಚುವೇಶನ್ಲಿದ್ದರು. ಕ್ಯಾಶ್ ಪೂವರು. ಕಾರ್ ಹೊಟ್ಟೋಗಿತ್ತು, ಅಲ್ಲಿ ಕಾರ್ ಇರಲಿಲ್ಲ. ಗ್ಯಾಂಗ್ಸ್ಟರ್ ಕಾರ್ ಇಲ್ಲ. ಆ ಡ್ರೈವರ್ ಹೊಟ್ಟೋಗಿದ್ರು, ಆಳು ಕಾಳೆಲ್ಲ ಹೊಟ್ಟೋಗಿದ್ರು. ಇದು ನಮ್ಮ ತಾಯಿ ಹೋದ್ಮೇಲೆ ಇದು. ಜವರಾನೂ ಇಲ್ಲ. ಜವರ ಇಲ್ಲ, ವರದ ಇಲ್ಲ, ಯಾರೂ ಇಲ್ಲ. ದಿಂಬು ಬಟ್ಟೆ ಇಲ್ಲ, ಏನೂ ಇಲ್ಲ. ಅಯ್ಯೋ. ಆವಾಗ ಸ್ವಲ್ಪ ಹಣ ಕಷ್ಟ ಗೊತ್ತಾಯಿತು. ಏನು ಹಣ ಕಷ್ಟ ಅನ್ನೋದನ್ನು ಅರಿವಾಗೋ ಶುರುವಾಯಿತು. ಆವಾಗ ಒಂದು ಕಾಲಘಟ್ಟದಲ್ಲಿ ನಮ್ಮ ತಾಯಿ ಹೋದಾಗ ಬಂದವರು ಯಥೇಚ್ಛಾಗಿ ತಿರ್ಗಿ 68ರಲ್ಲಿ ವಾಪಸ್ ಬಂದರು. ಆಗ್ತಾನೆ ಏಪ್ರಿಲ್ ತಿಂಗಳಲ್ಲೋ ಮೇ ತಿಂಗಳಲ್ಲೋ ಹರಾಜು ಮಾಡಿದರು. ಚಾಮರಾಜನಗರದಲ್ಲಿ 80,000 ಕೊಟ್ಟು ಕೊಂಡ್ಕೊಳ್ಳೋ ಜನ ಯಾರೂ ಇರಲಿಲ್ಲ. ಅದು ನಮ್ಮ ಸೌಭಾಗ್ಯ.
ಅಷ್ಟು ಹಣ ಕೊಟ್ಟು ಅಷ್ಟು ಹಣ ಸಂಗ್ರಹಿಸಿ ಒಟ್ಟಿಗೆ ಕೊಡುವಂಥ ಜನ ಇರಲಿಲ್ಲ. ಸೊ ಒಬ್ಬರು ಬ್ರಾಹ್ಮಣರಿದ್ದರು, ನಮಗೆ ಆಪ್ತ ಸ್ನೇಹಿತರೇ. ಎಲ್ಲರ ಜನರು ಅವ್ರ ಹತ್ರ ಹೋಗಿ, ವೆಂಕಟೇಶ್ ಬೇಕ್ರಿ ಅಂತಿದೆ ಅವ್ರ ತಂದೆಯವರು, ಹೋಗಿ ನೀವು ತೊಗೋಬೋದಲ್ಲ, ನಿಮಗೆ ಹಣ ಇದೆಯಲ್ಲ ಅಂತಂದರೆ, ಇಲ್ಲೆಲ್ಲ ಅವ್ರ ಮನೆಯವ್ರು ಚೆನ್ನಾಗಿರಲಿ, ನಾ ತೊಗೊಳ್ಳಲ್ಲ ಅಂತ ಅಂದ್ಬಿಟ್ರು. ನನಗೆ ಬೇಡ ಆ ಪ್ರಾಪರ್ಟಿ ಅಂದ್ಬಿಟ್ರು. ಆ ಥರ ಇದ್ದರು ಜನ ಆ ಕಾಲದಲ್ಲಿ. ಸೊ ಅದರಿಂದ ನಮಗೆ ಮನೆ ಹರಾಜು ಆಗಲಿಲ್ಲ. ಆದರೆ ಆ ಟೈಮಲ್ಲಿ ಇವರು ತನ್ನ ಪ್ರಾವಿಡೆಂಟ್ ಫಂಡಿಂದ ಹಣ ತರಿಸಿ ಒಂದು ಸುಮಾರು 60-65 ಸಾವಿರ ರೂಪಾಯಿ ಕ್ಲಿಯರ್ ಮಾಡಿಬಿಟ್ಟು, ನಮ್ಮ ತಂದೆಯವರಿಗೆ 15 ಸಾವಿರ ರೂಪಾಯಿ ಲೋನ್ ಮಾಡಿ ಅವ್ರು ಕೊಡೋ ಹಂಗೆ ಮಾಡಿಬಿಟ್ಟು, ಈ ಮನೇನ ನನ್ನ ಹೆಸರಲ್ಲಿ, ತಮ್ಮ ಬ್ರದರ್ ಹೆಸರಲ್ಲಿ ಮಾಡಿ ಅವರೇ ಗಾಡಿಯನ್ನು ನಿಂತುಬಿಟ್ರು. ನಮ್ಮದು ಅದಕ್ಕೆ ಹೇಳಿದ್ನಲ್ಲ, ಅವ್ರು ಭಾಳ ಇನ್ಫ್ಲುಯೆನ್ಸ್ ಇದೆ, ಅವರಿಂದನೇ ಮನೆ ನಿಂತಿರೋದು. ಅಪ್ಪ, ಕಷ್ಟ ಕಾಲಕ್ಕೆ ಆದವರು. ಹೌದು, ಆಗಿನ ಕಾಲದಲ್ಲಿ ಅವರು ಸ್ವಂತ ಬ್ರದರ್ ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನೋಟ್ಟು 65 ಸಾವಿರ ರೂಪಾಯಿ ಅಂದರೆ ಈಗ 6 ಕೋಟಿ ತಂದು ಉದಾರವಾಗಿ ಕೊಟ್ಬಿಟ್ಟಿದ್ದಾರೆ. ಅವರು ಎಂಥ ದೊಡ್ಡ ಮನಸ್ಸು ಅಂದರೆ, ಅವ್ರ ಹೆಸ್ರಿಗೂ ಬರೆಸ್ಕೋಬೋದಾಗಿತ್ತು. ಅವ್ರ ಮಗಳು ಒಬ್ರು ಇದ್ದರು, ಅವ್ರ ಹೆಸರಾದರೂ ಬರೆಸ್ಕೊಂಡು ನಾವು ದೊಡ್ಡವರ ತಂಗ ಇಲ್ಲಿ ಇರ್ಬೋದು, ಆಮೇಲೆ ಅವ್ರ ಪ್ರಾಪರ್ಟಿಯಿಂದ ಮಾಡಿಸ್ಕೋಬೋದಾಗಿ, ಹೆಂಗೆ ಬೇಕಾದ್ರೂ ಕಾಗದ ಬರೆಸ್ಕೋಬೋದಾಗಿತ್ತು ಮನೆ ಉಳ್ಸೋಕ್ಕೆ. ಹಾಗೆ ಮಾಡಲಿಲ್ಲ ಅವರು. ಅವ್ರೇನು ಮಾಡಿದ್ರು ಅಂದರೆ, ತಮ್ಮನ ಮಕ್ಕಳಿಗೆ ಪ್ರೀತಿಗೋಸ್ಕರ ನನಗೆ ನನ್ನ ತಮ್ಮನಿಗೆ ಮಾಡಿ, ಚಿಕ್ಕ ಮೈನರ್ಸ್ ನಾವು ಗಟ್ಟಿ ಮಾಡಿ, ಅವರೇ ಗಾರ್ಡಿಯನಾಗಿ ನಿಂತು ತಿರ್ಗಿ ಡೆಲ್ಲಿಗೆ ವಾಪಸ್ ಹೋದರು. ಹಾಗಾಯಿತು ಆಗಿನ ಕಾಲದಲ್ಲಿ. ನಮ್ಮ ತಂದೆಯವ್ರಿಗೂ ಸಹ ಸರಿ, ನಮಗೂ ಸಹ ಸರಿ, ಹಣ ಕಷ್ಟ ಶುರುವಾಗೋಯಿತು. ಅಲ್ಲಿಂದ ಶುರುವಾಗಿ 80 ತನಕ ಹಣ ಕಷ್ಟ ಆಯಿತು. ಒಂದು 15 ವರ್ಷ, ಸುಮಾರು 14 ವರ್ಷ ಬಹಳ ಕಷ್ಟವಾದ ಸಮಯ ಬಂತು. ಯಾಕೆಂದರೆ ಹಣ ಉತ್ಪತ್ತಿ ಇರಲಿಲ್ಲ, ಭಾಳ ಕಮ್ಮಿ ಇತ್ತು. ಆಗ ಇಲ್ಲೆಲ್ಲ ಬಾಡಿಗೆ ಕೊಟ್ಟರು, ಔಟ್ ಹೌಸ್ ಬಾಡಿಗೆ ಕೊಟ್ಟರು. ಆಗ ಸ್ವಲ್ಪ ಇವರೆಲ್ಲ ಬಾಡಿಗೆಯಿಂದ ಕಮಾಯಿ ಮಾಡಬೇಕಾಗಿತ್ತು. ನಮ್ಮ ತಂದೆಯವರಿಗೆ ಬೇರೆ ಉತ್ಪತ್ತಿ ಇರಲಿಲ್ಲ, ಖರ್ಚು ಜಾಸ್ತಿ ಇತ್ತು. ಅದು ಜಮೀನಿಂದ ಸ್ವಲ್ಪ ಬರ್ತಿತ್ತು, ವಾರಕ್ಕೆ ಕೊಟ್ಟಿದ್ದರು ಸ್ವಲ್ಪ ಬರ್ತಿತ್ತು. ಸೊ ಆಗ ಉತ್ಪತ್ತಿ ಕಮ್ಮಿ ಆಗಿದ್ದರಿಂದ ಅವ್ರಿಗೆ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಇತ್ತು. ಯಾಕೆಂದರೆ ಅವ್ರು ಇನ್ನೂ ಪಾಲಿಟಿಕ್ಸಲ್ಲಿ ಇದ್ದರು. ಸೊ 66, 67, 68 ಇಂದಿರಾ ಗಾಂಧಿ ನಿಂತಿದ್ದಾರಲ್ಲ ಫೋಟೋ, ಆವಾಗಲೂ ಹಣ ಕಷ್ಟ ಇತ್ತು. ಅಂದರೆ ಅವ್ರ ಕಾಂಟ್ಯಾಕ್ಟ್ಸ್ ಚೆನ್ನಾಗಿತ್ತು. ಯಾಕೆಂದರೆ ಮುಂದಿನಿಂದ ಇದ್ದಾರಲ್ಲ, ಹಿಂದೆಯಿಂದ ಕಾಂಗ್ರೆಸ್ಸಲ್ಲಿ ಇದ್ದವರು. ಬಟ್ ಪರ್ಸನಲ್ ಹಣ ಭಾಳ ಕಮ್ಮಿ ಇತ್ತು. ಸೊ ನನಗೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ತೊಂದರೆ ಆಯಿತು. ಈ ಶಾಲೆಗೆ ಹೋದ್ನಲ್ಲ, ಹೈಸ್ಕೂಲ್ನಲ್ಲೇ ತೊಂದರೆ ಇತ್ತು. JSS ಅಲ್ಲೇ ತೊಂದರೆ ಇತ್ತು ನನಗೆ. ಅಲ್ಲಿ ಫೀಸ್ ಕಟ್ಟೋಕ್ಕೆ ಮಾಡೋಕ್ಕೆ ನನಗಲ್ಲೊಬ್ಬ ವ್ಯಾಪಾರಿ ಮಗ, ನನಗೆ ಕ್ಲೋಸ್ ಫ್ರೆಂಡ್ ಇದ್ದ, ಮಹಾದೇವ್ ಪ್ರಸಾದ್ ಅಂತ. ಅವ್ನು ಹೆಲ್ಪ್ ಮಾಡೋನು, ಅವ್ನು ನನ್ನ ಫೀಸೆಲ್ಲ ಕಟ್ತಾ ಇದ್ದ. ಆಮೇಲೆ ಇನ್ನೊಬ್ಬ ಬಸವಣ್ಣ ಅಂತ ಸಬ್ ರಿಜಿಸ್ಟ್ರಾರ್ ಮಗ ಇದ್ದ, ಅವನು ಫೈನಾನ್ಷಿಯಲಿ ಭಾಳ ಹೆಲ್ಪ್ ಮಾಡಿದ್ದಾನೆ ನನ್ನ ಶಾಲೆ ಸಮಯದಲ್ಲಿ. ಸೊ ಹೀಗೆ ಮಾಡಿ ನಾನು ವಿದ್ಯಾಭ್ಯಾಸ ಮುಗಿಸ್ದೆ. ನಮ್ಮ ತಂದೆಯವರು ಪಾಪ ಶ್ರಮ ಪಡ್ತಿದ್ರು. ಆಗ ಒಂದು ಕತೆ ಹೇಳ್ತೀನಿ ಆ ವಿಷಯದಲ್ಲಿ, ತಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಂದರೆ, ನಾನು SLCಗೆ ಬಂದಾಗ ನಾನು ಚೆನ್ನಾಗಿ ಓದ್ತಾ ಇದ್ದೆ. ನನ್ನ ಸ್ನೇಹಿತರೆಲ್ಲ ನಾನು ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತ ಮಾತಾಡೋರು. ನಾನು ಇಲ್ಲಿ ಲಂಗೋಟಿ ಸ್ನೇಹಿತರೆಲ್ಲ ಇದ್ರಲ್ಲ, ಕೆಲವರೆಲ್ಲ 1-2 ವರ್ಷ ಸೀನಿಯರ್ ಆಗಿದ್ದರು, ಕೆಲವರೆಲ್ಲ ನನ್ನ ಈಕ್ವಲ್ ಆಗಿದ್ದರು. ಅವರೆಲ್ಲ ನನ್ನ ಜೊತೆ ಕ್ರಿಕೆಟ್ ಆಡೋರು, ಇದು ಮಾಡೋರು. ನಮ್ಮ ಆಟ ಪಾಠಗಳೆಲ್ಲ ಇಲ್ಲೇ ಈ ಬೀದಿಲಲ್ಲೇ ನಡೀತಿತ್ತು. ಹಿಂದ್ಗಡೆ ನಮ್ಮನೆ ಹಿಂದಿ ನಡೀತಿತ್ತು. ಮುಂದ್ಗಡೆ ಎಲ್ಲ ಕ್ರಿಕೆಟು, ಹಿಂದ್ಗಡೆ ಎಲ್ಲ ದೇವರ ಆಟ. ಅಂದರೆ ಈ ದೇವಸ್ಥಾನದಲ್ಲಿ ಏನೇನು ನಡೀತೋ ಆ ಥರ ಆಟ ಮಾಡೋದು ಇಲ್ಲಿ. ಏನಂದರೆ, ಒಂದು ಗುಡಿ ಥರ ಕಟ್ಟಿ, ಒಂದು ಶಿವಲಿಂಗ ಇಟ್ಟು ಅಭಿಷೇಕ ಮಾಡಿ ಮಂಗಳಾರತಿ ಮಾಡೋದು. ಈ ಅರ್ಚಕರ ಮಕ್ಕಳ ಆಟಗಳಿದೆಲ್ಲ. ತೇರು ಥರ ಕಟ್ಟಿ ಎಳ್ಕೊಂಡು ಹೋಗೋದು, ಆ ಥರ ಎಲ್ಲ. ನಾವು 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಾವು ಬಾಲಕರ ವಿದ್ಯಾ ಗಣಪತಿ ಮಂಡಳಿ ಅಂತ ಮಾಡಿದ್ವಿ. ಇಲ್ಲಿ ಗಣಪತಿ ಕೂರಿಸಿ ಸಂಗೀತಗಾರನ್ನೆಲ್ಲ ಕರೆಸಿ ಹಾಡಿಸ್ತೀವಿ. ಹೌದು. ಸೊ ಆ ಸಮಯದಲ್ಲಿ ನಾನು ನಿಮಗೆ ಹೇಳಿದ್ನಲ್ಲ, ಇಲ್ಲಿ ವಿದ್ಯಾಭ್ಯಾಸ ಕಷ್ಟ ಇತ್ತು. ಆದರೂ ಸಹ ನಾನು ಧೈರ್ಯವಾಗಿ ಕೆಲಸ ಮಾಡಿದೆ. ನಮ್ಮ ಸ್ನೇಹಿತರಿಗೆಲ್ಲ ಇಲ್ಲೇ ಮುಂದ್ಗಡೆ ಜಗಲಿನೆಲ್ಲ ಮಲ್ಕೊಳ್ಳೋವಿ. ಒಂದು 8-10 ಜನ ಮಲ್ಕೊಳ್ಳೋವಿ ನಮ್ಮ ಸ್ನೇಹಿತರೆಲ್ಲ. ಮುಂದೆ ಈಗ ಅಂಗಡಿ ಇದೆ ಅನ್ನಲ್ಲ, ಆ ರೂಮಲ್ಲಿ ನಾನು ಒಂದು ಶಾಲೆ ಥರ ಕೋಣೆ ಥರ ಮಾಡಿದ್ದೆ. ಸೊ 4 ಗಂಟೆಗೆ ಎಲ್ಲರನ್ನೂ ಏಳಿಸಿ ಪಾಠ ಮಾಡುವೆ. ಕೆಲವರಿಗೆ 1 ಸಬ್ಜೆಕ್ಟ್ ಹೋಗಿತ್ತು, 2 ಸಬ್ಜೆಕ್ಟ್ ಹೋಗಿತ್ತು. ಮೇಯ್ನ್ಲಿ ಮ್ಯಾಥು, ಸೈನ್ಸು, ಅದು ಅವ್ರಿಗೆ ಪಾಠ ಮಾಡವೆ. ಆಮೇಲೆ ನಮ್ಮ ಸಿಸ್ಟರ್ಗೂ ಒಂದು 2-3 ಸಬ್ಜೆಕ್ಟ್ ಹೋಗಿತ್ತು, ಮ್ಯಾಥ್, ಸೈನ್ಸ್ ಅವಳಿಗೂ ಹೋಗಿತ್ತು. ಸೊ ಅವಳಿಗೂ ಪಾಠ ಮಾಡ್ತಿದ್ದೆ ಮನೇಲಿ. ಸೊ ನನ್ನ ಪಾಠ ಒಂದು ಪ್ರಯೋಜನ ಬಂತು. ನಾವು SLC ರಿಸಲ್ಟ್ ಬಂದಾಗ ಅವರೆಲ್ಲ ಪಾಸ್ ಮಾಡಿದ್ರು. ನನ್ನ ಜೊತೆ ಪಾಠ ಕಲ್ತವ್ರು ಅಷ್ಟು ಜನನೂ ಪಾಸ್ ಮಾಡಿದ್ರು. ನಾನು ರ್ಯಾಂಕ್ ಬಂದೆ.
ನೋಡಿ, ನಿಮ್ಮ ಬದುಕಲ್ಲಿ ನಿಮ್ಮ ತಂದೆಗೆ ಆದಂತಹ ಆರ್ಥಿಕ ನಷ್ಟದ ಘಟನೆ ಆಗದೆ ಹೋಗಿದ್ರೆ ಬಹುಶಃ ನೀವು ಓದ್ತಿರ್ಲಿಲ್ಲ. ಖಂಡಿತ. ಶ್ರೀಮಂತರ ಮಗ ಒಂದು ಧೋರಣೆ ಇತ್ತು, ಅದು ಒಂದು ಕಾರಣ. ಇನ್ನೊಂದು, ನಮ್ಮ ತಾಯಿಯವರು ಹೋದ್ಮೇಲೆ ನನಗೆ ಅನಿಸಿಕೆ ಬಂತು, ಏನಂದರೆ ನಾನು ಬಂದು ಸರಿಯಾಗಿ ಬಂದ್ರೇ ನಮ್ಮ ಫ್ಯಾಮಿಲಿ ಮುಂದಕ್ಕೆ ಬರೋಕ್ಕಾಗೋದು ಅಂತ ಒಂದು ಮನಸ್ಸಿಗೆ ಬಂತು. ಅದು ಚಿಕ್ಕ ವಯಸ್ಸಲ್ಲೇ ಗೊತ್ತಾಗೋಯ್ತು ನನಗೆ, ಸ್ಪಷ್ಟವಾಗಿ ಕಾಣಿಸ್ತು. ಯಾಕೆಂದರೆ ಮನೆ ಹರಾಜು ಬಂದು ಜಪ್ತಿಗೆಲ್ಲ ಬಂದು ಅದೆಲ್ಲ ಆದರೆ ನಿಮಗೆ ಬೇರೆ ಥರ ಮನೋಭಾವ ಬರುತ್ತೆ. ನೀವು ಜಮೀನ್ದಾರ್ ಫ್ಯಾಮಿಲಿಯಲ್ಲಿ ಬಂದು ಸಡನ್ನಾಗಿ ಬಿದ್ದರೆ ಆಗ ತಿರ್ಗಾ ಮೇಲೆ ತರಬೇಕಾದ್ರೆ ಶ್ರಮ ಬೇಕು ಅಂತ ಗೊತ್ತಾಗುತ್ತಲ್ಲ. ಆ ಕಾಲಘಟ್ಟದಲ್ಲಿ 5ನೇ ಕ್ಲಾಸಲ್ಲೇ ಗೊತ್ತಾಗೋಯ್ತು ನನಗೆ. ನಾವು ಮುಂದೆ ಬರದೇ ಹೋದರೆ ತಲೆ ಎತ್ತಕ್ಕಾಗಲ್ಲ ಅಂತ. ಹಾಗೆ ಮನೋಭಾವ ಬಂತು. ನೀವು ಹೇಳಿದ್ದು ಸರಿಯೇ, ಕರೆಕ್ಟಾಗಿ ಹೇಳಿದ್ರಿ. ಅಕಸ್ಮಾತ್ ಅವರು ದುಡ್ಡು ಕಾಸೆಲ್ಲ ಇಟ್ಟಿದ್ದರೆ ಖಂಡಿತ ನಾವು ವಿದ್ಯಾಭ್ಯಾಸ ಪರ್ಸ್ಯೂ ಮಾಡ್ತಿರಲಿಲ್ಲ. ತಾವು ಹೇಳಿದ್ದು ಕರೆಕ್ಟು. ಆಮೇಲೆ ರ್ಯಾಂಕ್ ಬಂದಮೇಲೆ ಬಂದೆ. ಹಾಗೆ SLC ಅಲ್ಲಿ ಬಂದನಲ್ಲ, ಹಾಗೆ ಇನ್ನೊಂದು ಭಾಗದಲ್ಲಿ ಏನಾಗಿ ನಡೀತಿತ್ತು, ಕೆಲವು ಒಳ್ಳೆಯದು ನಡೀತಿತ್ತು. ನಮ್ಮ ತಂದೆಯವರು ಇದರಲ್ಲಿ ರಾಮೋತ್ಸವದಲ್ಲಿ ಇನ್ವಾಲ್ವ್ ಆಗಿದ್ದರು. ದೊಡ್ಡ ದೊಡ್ಡ ಸಂಗೀತಗಾರರೆಲ್ಲ ನಮ್ಮ ಮನೆಗೆ ಬರ್ತಿದ್ದರು, ಇಲ್ಲೇ ತಂಗ್ತಾ ಇದ್ದರು. ಇಲ್ಲಿಂದನೇ ಎಲ್ಲ ನಮ್ಮ ತಾಯಿ ಇದ್ದಾಗ ಕಾಲಘಟ್ಟದಲ್ಲೂ ಸರಿ, ಆದಮೇಲೂ ಸರಿ, ಚಂಬೈ ವೈದ್ಯನಾಥ ಭಾಗವತರು, ಜೇಸುದಾಸ್ ಅವ್ರ ಜೊತೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನಂಗೆ ಜ್ಞಾಪಕ ಇಲ್ಲ ಅದು. ಆಮೇಲೆ ಚಂಬೈ ವೈದ್ಯನಾಥ ಭಾಗವತರು ಅಂತ ಕೇಳಿದಿರ ತಾವು? ಜೇಸುದಾಸ್ ಅವ್ರ ಶಿಷ್ಯ. ಹೌದು. ನಮ್ಮ ತಂದೆಯವರು ಕಾಲಘಟ್ಟದಲ್ಲಿ ಅವರು ವಿದ್ಯಾಭ್ಯಾಸ ಆಗಬೇಕಾದ್ರೆ GN ಬಾಲಸುಬ್ರಹ್ಮಣ್ಯಂ ಅಂತ ಅವ್ರ ಹತ್ರ ಸಂಗೀತ ಕಲ್ತಿದ್ರು. ನಮ್ಮ ತಂದೆಗೆ ಸಂಗೀತ ಗೊತ್ತು. ಸೊ ಅವರು ಓದಬೇಕಾದ್ರೆ ಅವ್ರಿಗೆ MS ಸುಬ್ಬಲಕ್ಷ್ಮಿ, ML ವಸಂತಕುಮಾರಿ, DK ಜಯರಾಮನ್ನು, ಉಮಿಯಾಳಪುರಂ ಶಿವರಾಮನ್ನು, ಲಾಲ್ಗುಡಿ ಜಯರಾಮನ್ನು, ಅವರೆಲ್ಲ ಫ್ರೆಂಡ್ಸು. ಅವರೆಲ್ಲ ಒಂದೇ ವಯಸ್ಸಿನವರು. ಅವರು ಸ್ವಲ್ಪ ಲಾಲ್ಗುಡಿ ಜಯರಾಮ, ಉಮಿಯಾಳಪುರ ಅವ್ರಿಗೆ ನಮ್ಮ ತಂದೆಗಿಂತ ಸ್ವಲ್ಪ ಚಿಕ್ಕವರು. ಬಟ್ MS ಸುಬ್ಬಲಕ್ಷ್ಮಿ, MLVನೂ ನಮ್ಮ ತಂದೆನೂ ಒಂದೇ ಗುರುಗಳ ಹತ್ರ ಕಲ್ತಿದ್ದು. ML ವಸಂತಕುಮಾರಿ ಅಂತ ಕೇಳಿದ್ದೀರಾ? ML ವಸಂತಕುಮಾರಿ ಪುರಂದರದಾಸರ ಕೀರ್ತನೆಲ್ಲ ಪಾಪ್ಯುಲರ್ ಮಾಡಿದ್ರು. ಅವ್ರ ಕಾಲಘಟ್ಟದಲ್ಲಿ ಮಾಡಿದ್ರು. ಅವರು ನಮ್ಮ ತಂದೆಗೆ ಜೂನಿಯರು ಸಂಗೀತದಲ್ಲಿ. ಸೊ ಹಾಗೆ ಸಂಗೀತದಲ್ಲಿ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ರಾಮೋತ್ಸವಕ್ಕೆ ಫಂಕ್ಷನ್ನು, ಆಮೇಲೆ ದೇವಸ್ಥಾನಕ್ಕೆ ಫಂಕ್ಷನ್ಗೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಬಂದರು. ಚಾಮರಾಜನಗರಕ್ಕೆ ಮುಂದೇನೂ ಬರಲಿಲ್ಲ, ಅವರಾದಮೇಲೂ ಬರಲಿಲ್ಲ. ಆ ಥರ ವಿದ್ವಾಂಸರೆಲ್ಲ ಕರ್ಕೊಂಬಂದು ನಮ್ಮ ಮನೇಲೇ ಇರೋರು, ನಮ್ಮ ಮನೇಲೇ ಊಟ ಎಲ್ಲ ಅರೇಂಜ್ ಆಗೋದು, ಆಮೇಲೆ ಸಂಗೀತ ಮುಗಿಸ್ಕೊಂಡು ಹೋಗೋರು. ಮದ್ರಾಸಲ್ಲಿ ಇವತ್ತಿಗೂ ನಮ್ಮ ತಂದೆ ಇಲ್ಲಿ ಕರ್ಕೊಂಬಂದಿದ್ದ ಬಗ್ಗೆ ಇವತ್ತಿಗೂ ಇದಿದೆ. ಸಮ್ ಪೀಪಲ್ ರಿಮೆಂಬರ್. ಸೊ ಅದು ಇಲ್ಲಿ ಭಾಳ ಸಾಹಿತ್ಯ ಕಾರ್ಯಕ್ರಮ ಭಾಳ ಚೆನ್ನಾಗಿರುತ್ತೆ. ಸಂಗೀತ ಕಾರ್ಯಕ್ರಮ ನಮ್ಮ ತಂದೆ ಕಾಲದಲ್ಲಿ ಆದಂಗೆ ಯಾವ ಕಾಲದಲ್ಲೂ ಆಗಿಲ್ಲ. ಈ ನಮ್ಮ ತಮ್ಮವರು ಈಗ ಇತ್ತೀಚೆಗೆ ಅವರು ರಾಮ ಮಂದಿರದ ಸೆಕ್ರೆಟರಿ ಆಗಿದ್ದಾರೆ. ಈಗ ಜನ ಸೇರಲ್ಲ. ನೀವು ಸಂಗೀತಗಾರನ ಕರ್ಕೊಂಬಂದರೆ ಜನ ಸೇರಲ್ಲ, ಸಿನಿಮಾ ಹಾಡು ಕರ್ಕೊಂಬಂದ್ರೆ ಸೇರ್ತಾರೆ. ಅಯ್ಯೋ, ಯಾಕೆಂದರೆ ಈಗ ಆಸಕ್ತಿ ಬೇರೆ ಥರ ಆಗಿದೆ ಅಲ್ಲ. ಆಮೇಲೆ ಇನ್ನೊಂದೇನು ಅಂದರೆ TV ಶೋಸ್ ಇರೋದ್ರಿಂದ ರಾತ್ರಿ ಸೀರಿಯಲ್ಸ್ ಎಲ್ಲ ಬರುತ್ತಲ್ಲ, ಅದರಿಂದ ಯಾರೂ ಬರಲ್ಲ. ಸೊ ಅದರಿಂದ ಸಂಗೀತ ಸ್ವಲ್ಪ ಕಾರ್ಯಕ್ರಮಗಳು ಕಮ್ಮಿ ಆಗಿದೆ. ಈ ಟೈಮಲ್ಲಿ ನಮ್ಮ ತಮ್ಮವ್ರು ಕರ್ಕೊಂಬರ್ತಿದ್ರು, ಗಿರಿಜಾ ಕಲ್ಯಾಣ ಮಾಡಿಸ್ತಿದ್ರು, ಆಗ ಬರ್ತಿದ್ರು. ಈಗ ಗೊತ್ತಿಲ್ಲ ನನಗೆ ಹೇಗೆ ಮಾಡ್ತಾ ಇದ್ದಾರೆ ಗಿರಿಜಾ ಕಲ್ಯಾಣ ಅಂತ ಗೊತ್ತಿಲ್ಲ. ಆಗ ಒಂದು ವಾರನೋ 10 ದಿನನೋ ಕಾರ್ಯಕ್ರಮ ಮಾಡಿಸೋರು ನಮ್ಮ ತಮ್ಮವರು. ಹರಿಕತೆ, ಸಂಗೀತಗಳು, ವೀಣಾವಾದನ, ಜಲತರಂಗು, ಆಮೇಲೆ ಮ್ಯಾಂಡೋಲಿನ್ನು ಅದೆಲ್ಲ ತರಿಸ್ತಾಯಿದ್ರು ನಮ್ಮ ಬ್ರದರು. ಸೊ ನಾನು ಇಲ್ಲಿ ವಿದ್ಯಾಭ್ಯಾಸ ಮುಗಿಸ್ಮೇಲೆ ನನಗೆ ಅನ್ನಿಸ್ತು, ಚಾಮರಾಜನಗರದಲ್ಲಿ PUC ಮಾಡಿದ್ರೆ ಅಷ್ಟು ಜಾಸ್ತಿ ಪರ್ಸೆಂಟೇಜ್ ತೆಗಿಯೋಕ್ಕಾಗಲ್ಲ. ನನಗೆ 1ರಿಂದ 10ಕ್ಕೆ ಬರಬೇಕು ಅಂತ ಭಾಳ SLCನಲ್ಲೇ ಭಾಳ ಹೋಪ್ ಮಾಡಿದ್ದೆ, ಬರಲಿಲ್ಲ. ಭಾಳ ಕ್ಲೋಸಾಗಿ ಬಂದೆ. 18ನೇ ರ್ಯಾಂಕ್ ಬಂದೆ. ನಿಮಗೆ ಗೊತ್ತಲ್ಲ, ಒಂದು ಮಾರ್ಕಲ್ಲಿ 2-3 ಜನ ಇರ್ತಾರೆ. ಅದರಿಂದ ನಾನು ಭಾಳ ಹತ್ತಿರ ಬಂದು ರ್ಯಾಂಕ್ ಬರದೆ ಬಂದೆ SLCನಲ್ಲಿ. ಸೊ ಅದರಿಂದ PUC ನಾನು ಮಾಡಬೇಕು, ನಾನು ಹೇಗಾದರೂ ನ್ಯಾಷನಲ್ ಕಾಲೇಜ್ಗೆ ಹೋಗಬೇಕು ಅಂದ್ಬಿಟ್ಟು ಹೊರಟೆ. ನ್ಯಾಷನಲ್ ಕಾಲೇಜ್ಗೆ ಹೋದಾಗ ನನಗೆ ಇನ್ನೂ ಹಣ ಕಷ್ಟ. ಸೊ ನೀವು ನ್ಯಾಷನಲ್ ಕಾಲೇಜ್ಗೆ ಬೆಂಗಳೂರಿಗೆ ಹೋಗಿರೋದು? ಬೆಂಗಳೂರಿಗೆ ಹೋದೆ. PUC ಅಲ್ಲಿರೋದು ನಗರ. ನನಗೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಬಂತು. 60 ರೂಪಾಯಿ ಕೊಡ್ತಾಯಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ ತಿಂಗಳಿಗೆ. ಅದು ಕೊನೆಯಲ್ಲಿ ಬರೋದು. ಮೊದಲನೇ ವರ್ಷ 600 ರೂಪಾಯಿ ಕೊಟ್ಟರು, 2ನೇ ವರ್ಷ 75 ರೂಪಾಯಿ ಕೊಟ್ಟರು. PUCನ 2 ವರ್ಷದಲ್ಲಿ 60 ರೂಪಾಯಿ 75 ರೂಪಾಯಿ ತಿಂಗಳಿಗೆ 10 ತಿಂಗಳಿಗೆ ಕೊಡೋರು. ಸೊ ಫಸ್ಟ್ ಇಯರ್ 600 ರೂಪಾಯಿ ಬಂತು ಕೊನೆಯಲ್ಲಿ, ಈ ಸೆಕೆಂಡ್ ಇಯರ್ 750 ರೂಪಾಯಿ ಬಂತು ಕೊನೆಯಲ್ಲಿ. ನನಗೆ ಇದು ನಮ್ಮ ತಂದೆಯವ್ರ ಇನ್ಕಮ್ ಕಮ್ಮಿ ಆಗೋಗಿತ್ತಲ್ಲ,
ಅದೇ ಟ್ಯೂಷನ್ ವೇವರ್ ಇತ್ತು. ನ್ಯಾಷನಲ್ ಕಾಲೇಜಲ್ಲಿ ಟ್ಯೂಷನ್ ಕೊಡಬೇಕಾಗಿರಲಿಲ್ಲ. ಸೊ ಹಾಗೆ ನಾನು ವಿದ್ಯಾಭ್ಯಾಸ ಅಲ್ಲಿ ಕಂಟಿನ್ಯೂ ಮಾಡಿದೆ. PCMB ಮಾಡಿದೆ. ಸೊ ಹಾಗೆ ನಾನು ನನ್ನ ಇದರಲ್ಲಿ ಮುಂದುವರಿತಾನೆ ಹೋದೆ ನ್ಯಾಷನಲ್ ಕಾಲೇಜಲ್ಲಿ. ಯಾಕೆಂದರೆ ಅಲ್ಲಿ SLCನಲ್ಲಿ 10 ರ್ಯಾಂಕು ಅಲ್ಲಿಗೆ ಬಂದಿದ್ದರು. ಆಗಿನ ಕಾಲದಲ್ಲಿ ಭಾಳ ತುಂಬ ಓದೋರು ಬರ್ತಾಯಿದ್ರು ನ್ಯಾಷನಲ್ ಕಾಲೇಜ್. ನಿಮ್ಗೆ ಗೊತ್ತಲ್ಲ ಅದು? ಹೌದು. ಸೊ ನರಸಿಂಹಯ್ಯನವ್ರು ಇದ್ರಾಗ ನರಸಿಂಹನವರಿದ್ದರು. ಭಾಳ ಶಿಸ್ತಾಗಿತ್ತು, ಭಾಳ ಓದ್ತಾ ಇದ್ರು ಜನ. ಇಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜು. ಬಸವನಗುಡಿ. ನಾನು ಅಲ್ಲೇ ಹಾಸ್ಟೆಲ್ ಒಳಗಡೆ ಇದ್ದೆ. ಬಹುಶಃ ಆ ಏರಿಯಲ್ಲಿ ನಿರ್ಜನ ಅವಾಗ. ನಿರ್ಜನವಾಗಿತ್ತು. ಅಲ್ಲಿ ಜ್ಯೋತಿ ಪ್ರಕಾಶ್ ಅಂತ ಒಂದು ಇದಿತ್ತು, ಬೇಕರಿ ಇತ್ತು. ಹಾಂ. ಅಲ್ಲಿರೋರು ಆಮೇಲೆ ಸಿನಿಮಾಗೆ ಬಂದರು. ಜ್ಯೋತಿ ಪ್ರಕಾಶ್ ಮಾಲೀಕರು. ಯಾರು ಹೇಳ್ತೀನಿ, ಆಮೇಲೆ ಹೆಸರು ಹೇಳ್ತೀನಿ, ನಂಗೆ ಮರ್ತೋಗಿದೆ. ಆಗ ವಿಷ್ಣುವರ್ಧನ್ ಎಲ್ಲ ಬರ್ತಿದ್ರು ಅಲ್ಲಿಗೆ. ವಿಷ್ಣುವರ್ಧನ್ನು ನಮ್ಮ ಕಾಲೇಜಿಗೆ ಬರ್ತಿದ್ರು. ನಾವು ಹೋದ್ಮೇಲೆ ನಾಗರಾವ್ ರಿಲೀಸ್ ಆಗಿದ್ದು. ನಾ ಫಸ್ಟ್ ಇಯರ್ಗೆ ಹೋದ್ಮೇಲೆ ರಿಲೀಸ್ ಆಗಿದ್ದರು. ಅವ್ರ ಕಾಲೇಜ್ ಹತ್ರ ಬಂದು ಹೊರಗಡೆ ಸಿಗರೇಟ್ ಸಹಿತ ನಿಂತಿರೋರು ವಿಷ್ಣುವರ್ಧನ್ನು. ಆಮೇಲೆ ಇನ್ನೊಬ್ಬ ಇದ್ದ, ಅವನು ಇನ್ನೊಬ್ಬರು ಎಡಕಲ್ಲು ಬೆಟ್ಟದ ಮೇಲೆ ಅಂತ ಒಂದು, ಚಂದ್ರಶೇಖರ್. ಅವರು ನ್ಯಾಷನಲ್ ಕಾಲೇಜೇನೆ, ಬಸವನಗುಡಿ. ಅವರು ಇನ್ನೂ ಕಾಲೇಜಲ್ಲಿ ಇದ್ದರು ಆ ಟೈಮಲ್ಲಿ. ಅಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ನಾಟಕ ಬಹಳ ಪ್ರಶಸ್ತಿ ಇತ್ತು, ಬಹಳ ನಾಟಕಕ್ಕೆ ಉತ್ತೇಜನ ಇತ್ತು. ಇವರೆಲ್ಲ ಅಲ್ಲಿಂದ ಆ ಗರಡಿಲಿ ಬೆಳೆದವರು. ಅಲ್ಲಿ ಒಬ್ರು ಇದ್ದರು, ಅವರು ನಾಟಕ ಎಲ್ಲ ಹೇಳ್ಕೊಡೋರು. ಅಲ್ಲಿ BA ಮಾಡಿದವರೆಲ್ಲ ನಾಟಕದಲ್ಲೂ ಪಾರ್ಟಿಸಿಪೇಟ್ ಮಾಡೋರು. ಆ ಗರಡಿನಲ್ಲಿ ಇವರು ವಿಷ್ಣುವರ್ಧನ್ನು, ಆಮೇಲೆ ನಮ್ಮ ಚಂದ್ರಶೇಖರ್. ಅಂದರೆ ಈ ಮಂಜುಳಾ ಬಂದು ಜಯನಗರ ನ್ಯಾಷನಲ್ ಕಾಲೇಜು. ಸಿನಿಮಾ ಆಕ್ಟ್ರೆಸ್ ಸಂಪತ್ತಿಗೆ ಸವಾಲ್ ಮಂಜುಳಾ ಅವರು. ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಅವರು. ಹೌದು. ನ್ಯಾಷನಲ್ ಕಾಲೇಜು ವಿದ್ಯಾಭ್ಯಾಸದಲ್ಲೂ ಚೆನ್ನಾಗಿತ್ತು, ಕ್ರಿಕೆಟಲ್ಲೂ ಚೆನ್ನಾಗಿತ್ತು. ಎರಪಳ್ಳಿ ರಾಮ ಪ್ರಸನ್ನ, ಗುಂಡಪ್ಪ ವಿಶ್ವನಾಥ್ ನ್ಯಾಷನಲ್ ಕಾಲೇಜ್ ಅಲ್ಲ, ನ್ಯಾಷನಲ್ ಹೈಸ್ಕೂಲು. ಅವ್ರನ್ನೆಲ್ಲ ನೋಡಿದ್ದೀನಿ ಅಲ್ಲಿ, ಆ ಕ್ರೀಡಾಂಗಣದಲ್ಲಿ ನೋಡಿದ್ದೀನಿ. ಆಮೇಲೆ ನಮ್ಮ ಜೊತೆ ಓದ್ತಿದ್ದವರೆಲ್ಲ ರಂಜಿಗೆ ಹೋಗಿದ್ದಾರೆ. ಭಾಳ ಚೆನ್ನಾಗಿ ಆಡೋರು, ಕ್ರಿಕೆಟ್ ಭಾಳ ಚೆನ್ನಾಗಿ ಆಡೋರು ನ್ಯಾಷನಲ್ ಕಾಲೇಜ್ ಆಗಿನ ಕಾಲದಲ್ಲಿ. ಒಂದು 5 ಜನ ಇದ್ದರು ಸರ್, ನಂಗೆ ಮರ್ತೋಗ್ಬಿಟ್ಟಿದೆ. 5 ಜನ ನ್ಯಾಷನಲ್ ಕಾಲೇಜ್ ಇದ್ದಿದ್ರು, ಇಂಡಿಯನ್ ಟೀಮಲ್ಲಿದ್ದರು ಆಗಿನ ಕಾಲದಲ್ಲಿ. BS ಚಂದ್ರಶೇಖರ್ ಇಲ್ಲ, ಅವರು ಮೈಸೂರಿನವರು. ಇದು ರಮೇಶ್ ಭಟ್ಟು, ಜ್ಯೋತಿ ಪ್ರಕಾಶ್ ಹಾಲು. ಅವರು ನನಗೆ ಭಾಳ ಪರಿಚಯ ಸರ್. ರಮೇಶ್ ಭಟ್ಟು ನನಗೆ ಪರಿಚಯ. ಅವರೇ ಸಿನಿಮಾಕ್ಕೆ ಹೋಗಿದ್ದು. ಅವರು ಆಗಿನ ಕಾಲದಲ್ಲಿ ಹೋದರು, ಹೀರೋ ಆಗಬೇಕು, ಚೆನ್ನಾಗಿರೋರು ನೋಡೋಕ್ಕೆ, ಹೀರೋ ಆಗಬೇಕು. ಆಮೇಲೆ ತಮಾಷೆ ಪಾಠ ಮಾಡೋಕ್ಕೆ ಶುರು ಮಾಡಿದ್ರು, ಹಾಸ್ಯ. ಹೌದು. ಶಂಕರ್ನಾಗ್ ಇದ್ರು. ಅವ್ರು ಶಂಕರ್ನಾರ್ಗೆ ಫ್ರೆಂಡು. ಶಂಕರ್ನಾಗೂ ಅಲ್ಲಿಗೆ ಬರ್ತಿದ್ರಾಗ. ನಾನು ಅವ್ರನ್ನೆಲ್ಲ ನೋಡಿದ್ದೀನಿ. ಅಲ್ಲಿ ಜ್ಯೋತಿ ಪ್ರಕಾಶ್ಗೆ ದಿನಕ್ಕೆ ಒಂದ್ಸತಿ ನಮ್ಮ ಅಜ್ಜಿ ಹೇಳೋರು, ಹಾಲು ಕುಡಿಬೇಕು ಅಂತ. ನಮ್ಮ ತಾಯಿ ಅಲ್ಲಿ ಹೋಗಿ ಹಾಲು ಕುಡಿತಿದ್ದೆ ರಾತ್ರಿ. ಆಗ ಇವ್ರನ್ನೆಲ್ಲ ಭೇಟಿ ಆಗ್ತಾಯಿತ್ತು. ನಿಮಗೆ ನ್ಯಾಷನಲ್ ಕಾಲೇಜ್ ಆ ಥರ ಒಂದು ಇದಿತ್ತು. ಜ್ಯೋತಿ ಪ್ರಕಾಶ್ ಅವ್ರು ಭಾಳ ಒಳ್ಳೆಯವರು ಸರ್. ಅವರು ಮಕ್ಕಳಿಗೆಲ್ಲ ಕೆಲವರಿಗೆಲ್ಲ ಅಕೌಂಟ್ ಇಟ್ಕೊಂಡಿದ್ರು. ಆಮೇಲೆ ಅವ್ರದ್ದೊಂದು ಫೇಮಸ್ ಜ್ಯೂಸ್ ಇತ್ತು, ಅದು ಗ್ರೇಪ್ ಜ್ಯೂಸ್, ಫಸ್ಟ್ ಕ್ಲಾಸ್ ಗ್ರೇಪ್ ಜ್ಯೂಸ್. ಅವರು ಅದು ಯಾವಾಗಲೂ ಟ್ರೀಟ್ ಥರ ತೊಗೊಳ್ವಿ. ಆಮೇಲೆ ನಾನು ನ್ಯಾಷನಲ್ ಕಾಲೇಜ್ ಇದ್ದಾಗ ಬಸವನಗುಡಿನಲ್ಲಿ ವಿದ್ಯಾರ್ಥಿ ಭವನ, ಗಾಂಧಿ ಬಜಾರು, ₹1 ತೊಗೊಂಡು ಹೋಗ್ಬಿಟ್ರೆ ಒಂದು ಮಸಾಲೆ ದೋಸೆ, ಒಂದು ಕೇಸರಿ ಬಾತು, ಒಂದು ಕಾಫಿ, ₹1. ₹1 ಯಾವ ವರ್ಷ? 72, 74. ಫುಲ್ ಟಿಫನ್ನು. 50 ವರ್ಷದಿಂದ. ಫುಲ್ ಟಿಫನ್ನು. ಒಂದು ಮಸಾಲೆ ದೋಸೆ 30 ಪೈಸಾನೋ 40 ಪೈಸಾ ಇತ್ತು. ಕೇಸರಿ ಬಾತ್ 25, ಕಾಫಿ 15. ₹1 ಖರ್ಚಾಗ್ತಿರ್ಲಿಲ್ಲ, ಫುಲ್ ಟಿಫನ್ನು. ಆಗ ನಮ್ಮ ಮೆಸ್ ಬಿಲ್ಲು ₹60, ₹65 ಬರೋದು. ಕಾಲೇಜ್ ಫೀಸ್ ನನಗೆ ಇರಲಿಲ್ಲ, ಮೆರಿಟ್ ಇದ್ದಿದ್ದರಿಂದ. ಸೊ ಆ ಕಾಲಘಟ್ಟದಲ್ಲಿ ನಾವೆಲ್ಲ ಅಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಎಂಜಾಯ್ ಮಾಡಿದ್ವಿ, ವಿದ್ಯಾರ್ಥಿ ಭವನ. ಆಮೇಲೆ ಭಾಳ ವಾಕಿಂಗ್ ಮಾಡಿದ್ವಿ, ಭಾಳ ಚೆನ್ನಾಗಿರೋದು. ನ್ಯಾಷನಲ್ ಕಾಲೇಜ್ ಪರಿಸರದಲ್ಲಿ ಶಂಕರ ಮಠ, ದೇವಸ್ಥಾನಗಳು ಎಲ್ಲ ಹೋಗಿ, ಬುಲ್ ಟೆಂಪಲ್ಲು ವಾಕ್ ಮಾಡಿ ಭಾಳ ಚೆನ್ನಾಗಿರೋದು. ಇವೊಂಥರ ಒಳ್ಳೆ ಮರಗಳಲ್ಲ, ಮರಗಳು ಭಾಳ ಚೆನ್ನಾಗಿರೋದು. ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ ಜೀವನ ಭಾಳ ಚೆನ್ನಾಗಿತ್ತು. ನರಸಿಂಹಯ್ಯನವರು 5 ಗಂಟೆಗೆ 4:45, 5 ಗಂಟೆಗೆ ಎಲ್ಲ ಎದ್ಬಿಡ್ಬೇಕು. ಬೆಳಗ್ಗೆ ಎದ್ಬಿಟ್ಟು 5:30 ಅಸೆಂಬ್ಲಿ ಇತ್ತು. ಆಗ ಶ್ಲೋಕಗಳು, ಭಗವದ್ಗೀತೆಯಲ್ಲಿ ಇದು ಕೆಲವು ಸಾರಗಳಾಸು ಎಲ್ಲ ಹೇಳ್ಕೊಡೋರು. ಎಲ್ಲ ಮಾಡಿಬಿಟ್ಟು ಆಮೇಲೆ ಬೆಳಗ್ಗೆ 7 ಗಂಟೆಗೆ ಕಾಫಿ ಮತ್ತು ಬನ್ನಿರೋದು. ಸೊ ಭಾಳ ಶಿಸ್ತಾದ ಜೀವನ, ಭಾಳ ಚೆನ್ನಾಗಿತ್ತು. ನರಸಿಂಹಯ್ಯನವರು ಅಲ್ಲೇ ಹಾಸ್ಟೆಲಲ್ಲಿ ಇರೋರಂತೆ. ಅವ್ರು ಅಲ್ಲೇ ಇದ್ದರು. ಅವರು ವಾರ್ಡನ್ ಬೇರೆಯವರು ಇದ್ದರು. ಅವರು ಒಂದು ರೆಸಿಡೆಂಟ್ ಅಲ್ಲಿ. ಆಗ ಅವರು ವಾರ್ಡನ್ ಅಲ್ಲ, ರೆಸಿಡೆಂಟ್ ಅಷ್ಟೇ, ನಮ್ಮ ಥರನೇ. ಸೊ ಸೀನಿಯರ್ ರೆಸಿಡೆಂಟು. ಅವ್ರು ಮದುವೆ ಆಗಿರಲಿಲ್ಲ ಪಾಪ. ಅವರು ಇದು ಬ್ಯಾಚುಲರು. ನಾನು 72, 73 ಅವರು ಪ್ರಿನ್ಸಿಪಲ್ ಆಗಿದ್ದರು. 73 ವೈಸ್ ಚಾನ್ಸಲರಾಗಿ ಹೋದರು ಬೆಂಗಳೂರು ಯೂನಿವರ್ಸಿಟಿಗೆ. ಆ ಕಾಲಘಟ್ಟದಲ್ಲಿ ಅವರು ಅಲ್ಲಿರಲಿಲ್ಲ, ಅಲ್ಲಿಂದ ಬೇರೆ ಮನೆ ಆಯಿತು ಅವರಿಗೆ. ಆಮೇಲೆ ತಿರ್ಗಾ ವಾಪಸ್ ಬಂದಿದ್ದಾರೆ. ನಾನು ರೂಮ್ ನಂಬರ್ 8ರಲ್ಲಿದ್ದೆ, ಅವರು 6ರಲ್ಲಿದ್ದರು.
ಎರಡೇ ರೂಮ್ ಡಿಫ್ರೆನ್ಸ್. ಎರಡೇ ರೂಮ್ ಡಿಫ್ರೆನ್ಸ್. ಸ್ಟ್ರಿಕ್ಟ್ ಇದ್ರ, ತಮಾಷೆ ಆಗಿದ್ರ ನರಸಿಂಹಯ್ಯ ಸರ್? ಏನಪ್ಪ ಅನ್ನೋರು ಯಾವಾಗಲೂ ಒಂಥರ ಮಾತಾಡೋರು. ಭಾಳ ಸಂತೋಷ ಅವ್ರಿಗೆ, ಭಾಳ ಜಾಲಿಯಾಗಿರೋರು ಹುಡುಗರ ಜೊತೆ, ಸ್ಟ್ರಿಕ್ಟ್ ಆಗಿರಲಿಲ್ಲ ಅವರು. ನಾನು ಅವ್ರ ಹತ್ರ ಫಿಸಿಕ್ಸ್ ಕಲೀಲಿ, ಅವ್ರು ಫಿಸಿಕ್ಸ್ ಕಲಿಸ್ಕೊಡೋರು. ಅವ್ರು ಕನ್ನಡ ಮೀಡಿಯಮ್ ಫಿಸಿಕ್ಸ್ ಕಲಿಸ್ಕೊಡೋರು, ಬೇರೆ ಯಾರೋ ಇಂಗ್ಲೀಷ್ ಮೀಡಿಯಮ್ ಕಲಿಸ್ಕೊಡೋರು. ಕನ್ನಡ ಮೀಡಿಯಂ ಫಿಸಿಕ್ಸ್ ಹೇಳ್ಕೊಡ್ತೀರಾ? ಹಾಂ, ಫಿಸಿಕ್ಸ್ ಕನ್ನಡದಲ್ಲಿ ಹೇಳ್ಕೊಡ್ಬೋದಾ? ಇತ್ತು, ಎಲ್ಲ ಇತ್ತು ಆಗ. ಕೆಮಿಸ್ಟ್ರಿ ಕನ್ನಡ ಮೀಡಿಯಮ್ ಇತ್ತು. ಓಹೋ. ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ವಿ. ಓಕೆ. ಅವರು ಟೀಚರ್ ಆಗಿರಲಿಲ್ಲ, ಅಂದರೆ ಅವ್ರು ಭಾಳ ಫೇಮಸ್ ಆಗಿದ್ದರು ಆಗ, ಭಾಳ ವೆಲ್ ನೋನ್. ಅವರು ಕಾಂಗ್ರೆಸ್, ಹಳೆ ಕಾಂಗ್ರೆಸ್ಸಿಂದ ಬಂದರು. ಕಾಂಗ್ರೆಸ್ ಡ್ರೆಸ್ ಹಾಕೋರು, ಖಾದಿ ಕ್ಯಾಪು. ಅವರು ಈ ಅಣ್ಣಾ ಹಜಾರೆ ಇದ್ದಾರಲ್ಲ ಆ ಥರ, ಅಣ್ಣಾ ಹಜಾರೆ ಅಂತ ಒಬ್ರು ಇದ್ರಲ್ಲ ಆ ಥರ ಜನ ಅವರು. ಭಾಳ ಒಳ್ಳೆ ಸತ್ವಗುಣ, ಭಾಳ ಒಳ್ಳೆ ಮನಸ್ಸು, ಭಾಳ ಒಳ್ಳೆ ಜನ. ನಾವು ಹೋದಾಗ ಫಸ್ಟ್ ಇಯರ್ಲಿ PUC ನಲ್ಲಿ ಆಗ್ತಾನೆ, ನಾವು ಹೋದ ವರ್ಷಕ್ಕೆ ಮುಂಚಿನ ವರ್ಷನೇ ಫಸ್ಟ್ ಟೈಮ್ 2 ವರ್ಷ PUC ಬಂದಿತ್ತು. ಆಗ ನಂಗೆ ಒಂದು ಇಂಪ್ರೆಸ್ ಆಯಿತು. ಅದಕ್ಕೆ ನ್ಯಾಷನಲ್ ಕಾಲೇಜಿಗೆ 2ನೇ ರ್ಯಾಂಕಿಂದ 10ನೇ ರ್ಯಾಂಕ್ ತನಕ ಬಂತು. ನರಸಿಂಹಯ್ಯನವರೇ ಏನು ಹೇಳ್ತೀರಾ, ನಿಮ್ಮ ಇದರಲ್ಲಿ 9 ರ್ಯಾಂಕ್ ಬಂದಿದೆಯಲ್ಲ ಅಂತ ಪತ್ರಕಾರ ಕೇಳಿದ್ರೆ, ನನಗೆ ಭಾಳ ಬೇಸರ ಆಗಿದೆ, ಮೊದಲನೇ ರ್ಯಾಂಕ್ ಬರಲಿಲ್ಲ ಅಂದರು. ಆ ಥರ ಭಾಳ ನ್ಯಾಷನಲ್ ಕಾಲೇಜ್ ಭಾಳ ಫೇಮಸ್ ಆಗಿತ್ತು. ಹೈಸ್ಕೂಲಲ್ಲಿ ನ್ಯಾಷನಲ್ ಹೈಸ್ಕೂಲಿಂದ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಕಾಲೇಜಿಗೆ ಬರೋರು. ಆ ಕಾಲಘಟ್ಟದಲ್ಲಿ ಸೈನ್ಸ್ ಮಾತ್ರ ಇತ್ತು, ಅಲ್ಲಿ ಆರ್ಟ್ಸ್ ಇರಲಿಲ್ಲ. BCom ಎಲ್ಲ ಬಂದಿರಲಿಲ್ಲ ಅಲ್ಲಿ. ಸೊ ಒಂಥರ ಪ್ರಾಮುಖ್ಯತೆ ಇತ್ತು ಭಾಳ. ಕ್ರಿಕೆಟಿಗೆ ಪ್ರಾಮುಖ್ಯತೆ, ನಾಟಕಗಳಿಗೆ ಪ್ರಾಮುಖ್ಯತೆ. ನಮ್ಮ ತಮ್ಮವ್ರು ಹೋದ್ಮೇಲೂ ಅದೆಲ್ಲ ಕಂಟಿನ್ಯೂ ಆಯಿತು. ನಮ್ಮ ತಮ್ಮವ್ರು ಅಲ್ಲಿ ಹೋದ್ರಲ್ಲ 80, ಆಮೇಲೆ ಅದು ಕಂಟಿನ್ಯೂ ಆಯಿತು. ಅವರು ಹಾಡು ಭಾಳ ಚೆನ್ನಾಗಿ ಹಾಡ್ತಿದ್ರು. ಇದರಲ್ಲಿ ಸ್ಟೇಜ್ ಹಾಡೆಲ್ಲ ಭಾಳ ಚೆನ್ನಾಗಿ ಆಡೋರು. ಆಮೇಲೆ ಇದು ಕ್ರಿಕೆಟ್ ಎಲ್ಲ ಭಾಳ ಚೆನ್ನಾಗಿ ಆಡೋರು. ಆ ಥರ ಅವರು ಭಾಳ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾನು ಕುಡುಮಿ, ಸಖತ್ ಕುಡುಮಿ ಗೊತ್ತಾ? ಹಾಂ, ಕೇಳಿದ್ದೀರಾ? ನ್ಯಾಷನಲ್ ಬಳಸ್ಕೊಂಡು ಆ ಕುಡುಮಿ ಅಂತ ಯೂಸ್ ಮಾಡೋರು. ಓದೋದು ಸುಮ್ಮನೆ ಓದೋದು ಯಾವಾಗ ನೋಡಿದ್ರು ಓದ್ತಾ ಇದ್ದೆ. ಆಟ ಗೀಟ ಸ್ವಲ್ಪ ಟೇಬಲ್ ಟೆನ್ನಿಸ್ ಆಡೋವೆ ಅಷ್ಟೇ. ನಾನು ಭಾಳ ಸಮಯ ಯೂಸ್ ಮಾಡೋದು, ಹೆಂಗೆ ಯೂಸ್ ಮಾಡಬೇಕು ಅಂತ ಫುಲ್ಲಾಗಿ ಸ್ಟಡಿ ಮಾಡೋವೆ. ಸೊ ಫಸ್ಟ್ ಇಯರ್ನಲ್ಲೇ ನಾನು ಫಸ್ಟ್ 10ಲ್ಲಿ ಬರ್ತಾಯಿದ್ದೆ, ಇನ್ಸೈಡ್ ಎಕ್ಸಾಮ್ಸಲ್ಲಿ ಬರ್ತಾಯಿದ್ದೆ. ಆಮೇಲೆ ಯಾವುದೋ ಒಂದು ಇದರಿಂದ ಫಸ್ಟ್ ಇಯರಲ್ಲಿ ರ್ಯಾಂಕ್ ಬರಲಿಲ್ಲ. 14ನೇ ರ್ಯಾಂಕ್ ಅಂದರೆ 10ನೇ ರ್ಯಾಂಕ್ ಒಳಗೆ ಬರಲಿಲ್ಲ, 14ನೇ ರ್ಯಾಂಕ್ ಬಂದೆ. ಆಗ 20 ರ್ಯಾಂಕ್ ಅನೌನ್ಸ್ ಮಾಡೋರು, ಆದರೆ 10 ಮಾತ್ರ ಕನ್ಸಿಡರ್ ಮಾಡೋರು. 2ನೇ ವರ್ಷದಲ್ಲಿ 9 ಬಂದೆ. 9 ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. PUC ಬರೋ ಸ್ಟೇಜಲ್ಲಿ ನಮ್ಮ ತಾತ ಅವರು ಇದ್ದಾರಲ್ಲ, ಅವರು ನಮ್ಮನೆ ವಿಚಾರ ಸೂಕ್ಷ್ಮ ಗೊತ್ತಿತ್ತು. ಅವರೆಲ್ಲ ಪ್ರಮುಖ ಲಾಯರ್. ನಮ್ಮ ತಾತ, ನಮ್ಮ ಮಾವಂದ್ರೆಲ್ಲ ಲಾಯರ್ಸು. ಆಗ ಅವರು ನನ್ನ ವಿದ್ಯಾಭ್ಯಾಸಕ್ಕೆ ಅವರು ಹೆಲ್ಪಿಗೆ ಬಂದರು. ನಮ್ಮ ತಾತ ಅವ್ರ ಹೆಲ್ಪ್ ಬಂದು ಅವರು ತಿಂಗಳು ನನಗೆ ಏನು ಬೇಕು ಅದೆಲ್ಲ ಕಳಿಸ್ತಾ ಇದ್ರು. ನನ್ನ ವಿದ್ಯಾಭ್ಯಾಸಕ್ಕೆ ನೋಡಿಕೊಂಡ್ರು. ಸೊ 2 ವರ್ಷ ಅದು ಮುಗಿಸ್ದ ಮೇಲೆ ಅವರೇ ಕಂಟಿನ್ಯೂ ಮಾಡಿದ್ರು, ಹೆಲ್ಪ್ ಮಾಡಿ. IIT ಸಮಯದಲ್ಲೂ ಅವರೇ ಹೆಲ್ಪ್ ಮಾಡಿದ್ರು. ಹಾಗೆ ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಆಯಿತು. ಸೊ ಆಮೇಲೆ ನಾನು B.Tech ಹೋದ್ನಲ್ಲ ಮಡ್ರಾಸ್ IITಗೆ, ಆಗಲೂ ಇದೇ ಥರ ಕಂಟಿನ್ಯೂ ಆಯಿತು. ಸೊ PUC ಆದಮೇಲೆ PUC ರ್ಯಾಂಕ್ ಬಂದಮೇಲೆ ನನಗೆ ಇದೇ ಆಪ್ಷನ್ಸ್ ಇತ್ತು. ಬೆಂಗಳೂರಿನಲ್ಲಿ ಯೂನಿವರ್ಸಿಟಿ ಇದು UV ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಬಂದಿತ್ತು. ಆಮೇಲೆ ಮೆಡಿಕಲ್ ಕಾರ್ಡ್ 2ನೇ ಸೀಟ್ ಸಿಕ್ಕಿತ್ತು. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ. ಆಮೇಲೆ ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್ಗೆ ಪರೀಕ್ಷೆ ಬರೀಬೇಕಾಗಿತ್ತು. ನೀವು ರ್ಯಾಂಕ್ ಬಂದರೂ ಸರಿ, ಫಸ್ಟ್ ಕ್ಲಾಸ್ ಬಂದರೂ, ಸೆಕೆಂಡ್ ಕ್ಲಾಸ್ ಬಂದರೂ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಆಗಿನ ಕಾಲದಲ್ಲಿ ಈಗಲೂ ಹಾಗೇನೆ. ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್ ಕೇಳಿದಿರಲ್ಲ ಬೆಂಗಳೂರಿನಲ್ಲಿ, ಭಾಳ ಪ್ರಾಬಲ್ಯವಾದ ಕಾಲೇಜು. ಸೆಂಟ್ ಜಾನ್ಸ್ ಕೋರ್ಮಂಗ್ಲ. ಹಾಂ. ಸೊ ಅಲ್ಲಿ 30 ಸೀಟು ಹಿಂದೂಸ್ಗೆ, 30 ಸೀಟು ಕ್ರಿಶ್ಚಿಯನ್ಸ್ಗೆ. ಆಲ್ ಇಂಡಿಯಾ ಲೆವೆಲ್ನಲ್ಲಿ ಎಕ್ಸಾಮ್ ಇತ್ತು. ಅಡ್ಮಿಷನ್ಗೆ ಎಕ್ಸಾಮ್ ಬರೆಯೋರು. ಒಂದು 15-20 ಸಾವಿರ ಜನ ಬರೆಯೋರು. ಅದರಲ್ಲಿ ನನಗೆ 22ನೇ ರ್ಯಾಂಕ್ ಬಂತು. ಪಾಸ್, ಎಂಟ್ರಿ ಎಲಿಜಿಬಲ್. ಸೊ ಅದನ್ನಕ್ಕೂ ನಾನು ಹೋಗಲಿಲ್ಲ. IITಗೆ ಹೋದೆ. IIT ಸಿಕ್ತು. ಹೇಗೆ ಅದು? IIT ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿಲ್ಲ. ಆಗಿನ ಕಾಲಘಟ್ಟದಲ್ಲಿ ಡೈರೆಕ್ಟ್ ಅಡ್ಮಿಷನ್ ಅಂತ ಇತ್ತು. ಅದರಲ್ಲಿ ನನಗೆ 10 ರ್ಯಾಂಕ್ ಸ್ಟೇಟಲ್ಲಿ ಬಂದರೆ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗಿಲ್ಲ. ಆ ಸ್ಕೀಮ್ನಲ್ಲಿ ನನಗೆ ಗೊತ್ತಿರಲಿಲ್ಲ ರ್ಯಾಂಕ್ ಬರುತ್ತೆ ಅಂತ. ನಾನು ಡೈರೆಕ್ಟ್ ಅಡ್ಮಿಷನ್ ಫಾರ್ಮ್ ಕೂಡ ಇರಲಿಲ್ಲ ನನ್ನ ಹತ್ರ. ನಾನು ಬೆಂಗಳೂರಿನಲ್ಲಿ ಇದಕ್ಕೆ ಹೋಗೋಣ ಅಂತ ಇದ್ದೆ, UV ಕಾಲೇಜ್ಗೆ ಹೋಗೋಣ ಅಂತ ಇದ್ದೆ, ಇದು ವಿಶ್ವೇಶ್ವರಯ್ಯ ಕಾಲೇಜ್ಗೆ ಹೋಗಬೇಕು ಅಂತ ಇದ್ದೆ, ಎಲೆಕ್ಟ್ರಾನಿಕ್ಸ್. ಆಮೇಲೆ ನನ್ನ ಸ್ನೇಹಿತ ಒಬ್ಬ ಹೇಳ್ದ, ರಮೇಶ್ ಅಂತ ಇದ್ದ, ಅಂದ, ವೆಂಕಟಸ್ವಾಮಿ ನಾನು ಡೈರೆಕ್ಟ್ ಅಡ್ಮಿಷನ್ ರ್ಯಾಂಕ್ ಬರುತ್ತೆ ಅಂದ್ಕೊಂಡು ಡೈರೆಕ್ಟ್ ಅಡ್ಮಿಷನ್ ಫಾರ್ಮ್ ತಂದಿದ್ದೀನಿ, ನಿನಗೆ ಕೊಡ್ತೀನಿ, ನೀ ಅಪ್ಲೈ ಮಾಡು ಅಂದ. ನಾನು ಅಪ್ಲೈ ಮಾಡಿದೆ. ಹಾಗೆ ನನಗೆ ಸಿಕ್ತು. ವೆರಿ ನೈಸ್. ನಾನು ಕೆಮಿಕಲ್ ಇಂಜಿನಿಯರಿಂಗ್ ಸೇರಿದೆ ಆಗ, IIT ಮಡ್ರಾಸ್.
ನೋಡಿ ಈಗ AT ಸೇರೋಕ್ಕೆ ಏನೋ ಎಕ್ಸಾಮ್ಸ್ ಎಲ್ಲ ಬಂದು ಓದಾಡ್ತಿದ್ದಾರೆ, ಬಟ್ ಅವಾಗ ರ್ಯಾಂಕ್ ಬಂದರೆ ವಿತಿನ್ 10th ರ್ಯಾಂಕ್ ಬಂದರೆ ಕೊಟ್ಬಿಡೋರು. ಇಲ್ಲ, ನಿಮಗೆ ಟ್ಯಾಂಕ್ 10 ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಆಗೋದು. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಆಗಿನ ಕಾಲಘಟ್ಟದಲ್ಲಿ 75,000ದಿಂದ 1,00,000 ಜನ ಅಪ್ಲೈ ಮಾಡೋರು. ಆಗ ಒಂದೇ ಎಕ್ಸಾಮ್ ಇದ್ದಿದ್ದು. ಈಗ ಪ್ರಿಲಿಮಿನರಿ ಎಕ್ಸಾಮ್, JEE 2 ಎಕ್ಸಾಮ್ ಅಂತ 2 ಎಕ್ಸಾಮ್ ಇದೆ. ಈಗ ತುಂಬ ಜನ ಆಗಿರೋದ್ರಿಂದ ಪ್ರಿಲಿಮಿನರಿ, ಫೈನಲ್ ಆ ಥರ ಮಾಡಿದ್ದಾರೆ. ಆಗಿನ ಕಾಲಘಟ್ಟದಲ್ಲಿ ಒಂದೇ ಎಕ್ಸಾಮ್ ಇರೋದು. ಒಂದೇ ಎಕ್ಸಾಮ್ ಇದ್ದು ಆ ಒಂದು ಎಕ್ಸಾಮಲ್ಲಿ ಪಾಸ್ ಮಾಡಬೇಕು. 5 IIT ಇತ್ತು, ಜಸ್ಟ್ 5: ಮೆಡ್ರಾಸ್, ಬಾಂಬೆ, ಡೆಲ್ಲಿ, ಖರಗ್ಪುರ್ ಆ್ಯಂಡ್ ಕಾನ್ಪುರ್. ಸೊ ಒಂದೊಂದು IITಗೆ 200 ಜನ ತೊಗೊಳ್ಳೋರು ಎಂಟ್ರೆನ್ಸ್ ಎಕ್ಸಾಮಿಂದ, 200 ಜನ. ಆಮೇಲೆ 50 ಜನನ SC ST ಕೊಟ್ಟಾಯಿತು. ಸೊ ಒಂದೊಂದು IITಗೆ 250 ಜನ. ಸೊ ಎಲ್ಲರೂ ತೊಗೊಳ್ತಿರ್ಲಿಲ್ವಲ್ಲ, ಅದರಿಂದ ಬಾಕಿ ಸೀಟ್ ಓಪನ್ ಆಗಿರುತ್ತಲ್ಲ ಮೆರಿಟ್ನಲ್ಲಿ, ಆಗ ರ್ಯಾಂಕ್ ಸ್ಟೂಡೆಂಟ್ಸ್ ತೊಗೊಳ್ಳೋರು. ಅದಕ್ಕೆ ಡೈರೆಕ್ಟ್ ಅಡ್ಮಿಷನ್ ಅಂತ. ಕೆಲವರು ಅಲ್ಲಿ ಪಾಸ್ ಮಾಡಿದವರು ಇದ್ರಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದವರು, ಸ್ಟೇಟ್ ರ್ಯಾಂಕು ಬಂದಿರೋರು, ಯೂನಿವರ್ಸಿಟಿ ರ್ಯಾಂಕು ಬಂದಿರೋರು, ಎಂಟ್ರೆನ್ಸ್ ಎಕ್ಸಾಮು ಪಾಸ್ ಮಾಡೋರು. ಕಾಸ್ ನೀವು ರ್ಯಾಂಕ್ ಬರಬೇಕಾದ್ರೆ ನೀವು IIT ಕ್ರ್ಯಾಕ್ ಮಾಡ್ಬೋದು ಈಸಿ, ಅದೇನು ತೊಂದರೆ ಆಗೋಲ್ಲ. ನೀವು ಸ್ಟೇಟಲ್ಲೇ ರ್ಯಾಂಕ್ ಬಂದರೆ IIT ಎಂಟ್ರೆನ್ಸ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಏನು ಆಗ್ತಿರಲಿಲ್ಲ, ಕಷ್ಟ ಆಗ್ತಿರಲಿಲ್ಲ. ಓಕೆ. ಸೊ ಅದರಿಂದ ಆ ಮನೋಭಾವದಿಂದ ಈಗ ನಿಮ್ಗೆ ಏನೋ ಒಂದು ಕಾಲಘಟ್ಟದಲ್ಲಿ ತೊಗೊಳಕ್ಕಾಗಲ್ಲ. ನನ್ನ ಇದರಲ್ಲಿ ಅಷ್ಟು ಹಣ ಸಂಗ್ರಹ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ, ಅದರಿಂದ ನಾನು ಮಾಡಲಿಲ್ಲ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಮತ್ತು ಎಕ್ಸಾಮ್ ಬರೆಯೋಕ್ಕೆ ಹಣ ಸಂಗ್ರಹ ಮಾಡೋಕ್ಕಾಗಲಿಲ್ಲ. ನಾನು ಹೋಗೋಕ್ಕೆ ಏನೋ ಏಮ್ ಮಾಡ್ತಿರಲಿಲ್ಲ. ಈ ರ್ಯಾಂಕ್ ಬಂದಿದ್ದರಿಂದ ನನಗೆ ಅಡ್ಮಿಷನ್ ಬಂತು. IIT ಮಡ್ರಾಸ್. IIT ಮಡ್ರಾಸ್ ಕೆಮಿಕಲ್ ಇಂಜಿನಿಯರಿಂಗ್. ಎಷ್ಟು ವರ್ಷ? 5 ವರ್ಷ. ವಾವ್. 5 ವರ್ಷ ವಿದ್ಯಾಭ್ಯಾಸ ಅಲ್ಲಿ ಮಾಡಿದೆ. ಆವಾಗ ಸ್ವಲ್ಪ ನಿಮಗೆ ಹೇಳಿದ್ನಲ್ಲ, ಆಗಲೇ ಮೊದಲೇ ಹೇಳಿದ್ದೆ, ಆಗಲೂ ನಮ್ಮ ತಾತ 77 ತನಕ ನಮ್ಮ ತಾತ, ಆಮೇಲೆ ಅದಾದಮೇಲೆ ನಮ್ಮ ಕೊನೆ ಮಾವ ನನಗೆ ವಿದ್ಯಾಭ್ಯಾಸಕ್ಕೆ ಹಣ ಕೊಟ್ಟರು. ಅದರಿಂದ ಪುಸ್ತಕ ತೊಗೊಳಕ್ಕಾಗ್ತಿರ್ಲಿಲ್ಲ. ಸೊ ನಾನು ಲೈಬ್ರರಿಯಿಂದ, ಸ್ನೇಹಿತರಿಂದ ಆ ಥರ ಮಾಡಿಕೊಂಡು ಕ್ಲಾಸ್ ನೋಟ್ಸ್ ಎಲ್ಲ ಓದ್ಕೊಂಡು ಹಾಗೆ ವಿದ್ಯಾಭ್ಯಾಸ ಮಾಡಿದೆ. ಜೋಡಿದಾರ ವಂಶಸ್ಥ. ಹಾಂ, ಒಂದು ಕಾಲದ ಜೋಡಿದಾರ ವಂಶಸ್ಥ. ಜಮೀನ್ದಾರ. 2 ಪ್ಯಾಂಟ್ ಇರೋದು, 2 ಜುಬ್ಬ, 1 ಬಾತ್ರೂಮ್ ಚಪ್ಪಲಿ, ನನ್ನ ಒಂದು ಜೋಲಿ ಬ್ಯಾಗ್, ಜೋಳಿಗೆ ಬ್ಯಾಗ್. ನರೇಂದ್ರ ಮೋದಿಗಳು ಹೇಳ್ತಾರಲ್ಲ, ಜೋಲಿ ಲೇಕೆ ಚಲಾತ ಜೀ ಅಂತ ಒಂದು ಭಾಷಣದಲ್ಲಿ, ನಂದೇನಿದೆ ಜೋಲಿ ಹಾಕ್ಕೊಂಡು ಹೊಟ್ಬಿಡ್ತೀನಿ ಅಂತಾರೆ ಒಂದಿದ್ರಲ್ಲಿ. ಆ ಥರ ಇದ್ದೆ ನಾನು. ನೀವು ಕೇಳಿದ್ದೀರಾ ಭಾಷಣ? ಇಲ್ಲ ಸರ್. ಕೇಳಿಲ್ವಾ? ಸೊ ಭಾಳ ಕಷ್ಟ ಇತ್ತು, ಭಾಳ ಹಣಕ್ಕೆ ಭಾಳ ಕಷ್ಟ ಇತ್ತು. ಆದರೆ ಒಂದು ಮನಸ್ಸಲ್ಲಿ ಹೋಪ್ ಇತ್ತು, ಇದು ಒಂದು ದಿನ ಸರಿಯಾಗುತ್ತೆ ಅಂತ ಒಂದು ಹೋಪ್ ಇತ್ತು. ಕೆಲಸ ಬಸ್ ಚಾರ್ಜಸ್ ಕಷ್ಟ ಇತ್ತು. ಲೈಕ್ ನಮ್ಮ ದೊಡ್ಡಪ್ಪವ್ರ ಮನೆ ಮೈಲಾಪುರಲ್ಲಿದೆ, ನಾನು ಅಡಿಯಾರಲ್ಲಿದ್ದೆ. ಅಲ್ಲಿಂದ ಒಂದು ವೀಕೆಂಡ್ ನಮ್ಮ ದೊಡ್ಡಪ್ಪನ ಮನೆಗೆ ಬರ್ತಿದ್ದೆ. ಇನ್ನೊಂದು ಕೋಟೂರ್ಪುರಂ ಅಂತ ನಮ್ಮ ಅಕ್ಕನ ಮನೆ ಇದೆ, ಅಲ್ಲಿ ಇನ್ನೊಂದು ವೀಕೆಂಡ್ಗೆ ಹೋಗ್ತಾ ಇದ್ದೆ. ಸೊ ಆಗ ಇಲ್ಲಿಂದ ಬರಲಿಕ್ಕೆ ಚಾರ್ಜ್ ನಡ್ಕೊಂಬಂದ್ಬಿಡವೆ, ಆಲ್ ದ ವೇ ಫ್ರಮ್ ಅಡಿಯಾರ್ ಟು ಮೈಲಾಪುರ್. ಆಮೇಲೆ ಹೋಗ್ಬೇಕಾದ್ರೆ ನಮ್ಮ ದೊಡ್ಡಮ್ಮ 2 ರೂಪಾಯಿ ಕೊಡೋರು, ವಾಪಸ್ ಹೋಗ್ತಾಯಿದ್ದೆ. ಆ ಥರ ಸಿಚುವೇಶನ್ ಇತ್ತು. ಪುಸ್ತಕ ಯಾವುದು, ಇಂಜಿನಿಯರಿಂಗ್ ಪುಸ್ತಕ, ಯಾರೋ ಒಬ್ಬ ನಾನು 100 ರೂಪಾಯಿಗೆ 3 ಪುಸ್ತಕ ಕೊಟ್ಟ. ಅವನು ಅಮೇರಿಕಾಗೆ ಹೋಗೋ ಹುಡುಗ. ಒಂದು ಸೈಕಲ್ ಕೊಟ್ಟ. ನಾನು ಮೂರನೇ ಇಯರ್ಸ್ ಬಂದಾಗ 3 ಪುಸ್ತಕ. ಎಷ್ಟೊಂದಾರಿ ಸಬ್ಜೆಕ್ಟ್ಗಳಿದೆ, 3 ಪುಸ್ತಕ ಕೊಟ್ಟು ನಂಗೆ ಸಿಕ್ಕಿದ್ದು. ಆಮೇಲೆ ಫಸ್ಟ್ ಇಯರ್ಲಿ 10 ರೂಪಾಯಿಗೆ ಪಿಸ್ಕಿನೋವ್ ಅಂತ ಒಂದು ಮ್ಯಾಥಮೆಟಿಕ್ಸ್ ಪುಸ್ತಕ ಆಯಿತು, ಅದು ತೊಗೊಂಡೆ. ಆಮೇಲೆ ರೆಸ್ನಿಕ್ ಆ್ಯಂಡ್ ಹಾಲಿಡೇ ಅಂತ ಒಂದು ಫಿಸಿಕ್ಸ್ ಪುಸ್ತಕ ಆಯಿತು, ಅದು 30 ರೂಪಾಯಿನೋ, ಅದನ್ನು ತೊಗೊಂಡಿದ್ದೆ. ಅದೆರಡು ಪುಸ್ತಕ ಇತ್ತು 2 ಇಯರ್ಸ್ಗೆ. ಲಾಸ್ಟ್ 3 ಇಯರ್ಸ್ಗೆ 3 ಪುಸ್ತಕ, 5 ಪುಸ್ತಕ ಇತ್ತು ನಾನು. ಅದ್ರಲ್ಲಿ ದಾಟಿದ್ದೀನಿ. BTech ಮಾಡಿದೆ, ಫಸ್ಟ್ ಕ್ಲಾಸ್ ಬಂತು. IIT BTech ಕ್ಲಿಯರ್ ವಿತ್ ಫಸ್ಟ್ ಕ್ಲಾಸ್, ಸೂಪರ್, ವಿತ್ ಗುಡ್ ಪರ್ಸೆಂಟೇಜ್. ರ್ಯಾಂಕ್ ಬರಲಿಲ್ಲ, ಯಾಕೆಂದರೆ ಈ ಮನೆ ವಾತಾವರಣ ಇದು ಎಲ್ಲ ಸ್ವಲ್ಪ ಬಾಧನೆ ಆಗ್ತಿತ್ತು. ಫುಲ್ ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಇತ್ತು. ಆದರೆ ನನಗೆ ದೇವರ ಅನುಗ್ರಹದಿಂದ ಶಾಲೆಯಲ್ಲಿ ಕೂತ್ಕೊಂಡಾಗ ಕೇಳಿದ್ರೇ ಎಲ್ಲ ಗೊತ್ತಾಗ್ಬಿಡೋದು, ಕೇಳಿದ್ರೇ ಅರ್ಥ ಆಗೋದು, ಆ ಥರ ಒಂದು ಇತ್ತು. ನನಗೆ ಕೇಳಿದ್ರೆ ಅರ್ಥ ಆಗುತ್ತೆ ಎಲ್ಲವೇ. ಸೊ ಅದನ್ನು ಅಲ್ಲಿ ಕೇಳವೆ. ಆಮೇಲೆ ಮನೆಗೆ ಬಂದು ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನು ಓದೋನು, ನಾವು ಮಲ್ಕೊಂಡಿರೋವೆ. ಆಮೇಲೆ ನಾ ಮಲಗಿದಾಗ ಅವನು ಓದೋನು. ಆ ಥರ ಇಬ್ಬರು ಕೇಳೋದಲ್ಲಿ ಕೇಳಿ ಅಭ್ಯಾಸ ಮಾಡವಿ. ಆಮೇಲೆ ಡಿರಿವೇಷನ್ನು ಮ್ಯಾಥಮೆಟಿಕ್ಸ್ ಇದ್ದರೆ ಕೂತ್ಕೊಂಡು ಮಾಡವಿ ಅಷ್ಟೇ, ಪ್ರಾಕ್ಟಿಕಲಾಗಿ. ಸೊ ಹಾಗೆ ಮಾಡಿ ಅದು ಕಂಪ್ಲೀಟ್ ಆಯಿತು. 74, 75,
76, 77, 78, 79ರಲ್ಲಿ ನಾನು ಬಿ ಟೆಕ್ ಮುಗಿಸಿದೆ ಹ್ಞೂ ಕೆಮಿಕಲ್ ಇಂಜಿನಿಯರಿಂಗಲ್ಲಿ ವಿತ್ ಫಸ್ಟ್ ಕ್ಲಾಸ್. ಸೊ ನಮ್ಮ ತಮ್ಮವರು 72ರಿಂದ 79 ಒಂಟಿ ಆಗಿಬಿಟ್ರು ಇಲ್ಲಿ. ಅವರು ಇಲ್ಲಿ ನಮ್ಮ ಹಿತೈಷಿಗಳೆಲ್ಲ ಇದ್ದರು, ಅದರಿಂದ ಹೇಗೋ ಕಂಟಿನ್ಯೂ ಮಾಡಿದ್ರು. ಆದರೆ ನಾನು ಹಾಲಿಡೇಸ್ಗೆಲ್ಲ ಬರ್ತಿದ್ದೆ. ಹಾಲಿಡೇಸ್ಗೆಲ್ಲ ಬಂದು ನಮ್ಮ ತಮ್ಮವ್ರ ಜೊತೆ ಇರ್ತಿದ್ದೆ. ನಮ್ಮ ಮನೆಯವರೆಲ್ಲ, ನಮ್ಮ ತಾತನ ಮನೆಯವರೆಲ್ಲ ಅಲ್ಲಿ ಬರಬೇಕು ಅನ್ನೋರು. ಸೊ ಅಲ್ಲೆಲ್ಲ ಹೋಗಿ ನಮ್ಮ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸ್ಪೆಂಡ್ ಮಾಡ್ತಿದ್ವಿ. ನಾನು ನಮ್ಮ ತಮ್ಮವರಿಬ್ಬರು ಕರ್ಕೊಂಡು ಹೋಗ್ತಾಯಿದ್ದೆ ಅಲ್ಲಿಗೆ. ಹಾಗೆ ನಡೀತು ಆ ಕಾಲಘಟ್ಟದಲ್ಲಿ. ಆಮೇಲೆ ನಮ್ಮ ತಂದೆಯವರು ಇನ್ನೂ ಕಂಟಿನ್ಯೂ ಆಗ್ತಾಯಿದ್ರು ಯಾವುದರಲ್ಲಿ ರಾಜಕೀಯದಲ್ಲಿ. ಅವರಾಗ ಡಿಸ್ಟ್ರಿಕ್ಟಲ್ಲಿ ಸೆಕ್ರೆಟ್ರಿ ಆಗಿದ್ದರು. ಸೊ ಕೆಲಸ ಮೈಸೂರಲ್ಲಿರೋರು, ಕೆಲಸ ಇಲ್ಲಿರೋರು. ಹಾಗೆ ನನ್ನ ತಮ್ಮವರು 80ನೇ ವರ್ಷದಲ್ಲಿ ಅವರು PUC ಓದೋಕ್ಕೆ ಇಲ್ಲಿ SLC ಮುಗಿಸಿದ್ರು. ಫಸ್ಟ್ ಕ್ಲಾಸಲ್ಲಿ ಬಂದರು. ಅಲ್ಲಿ PUC ಮಾಡೋಕ್ಕೆ ನ್ಯಾಷನಲ್ ಕಾಲೇಜಿಗೆ ಬಂದರು.